हाँ, आइए हम थोड़ा समय वचन में जाए। ಸ್ವಲ್ಪ ಸಮಯ ದೇವರ ವಾಕ್ಯವನ್ನ ಕೇಳಲಿಕ್ಕೆ ಹೋಗೋಣ ಬನ್ನಿ. आज के वचन के लिए हम प्रार्थना करें। ಈ ದಿನದ ವಾಕ್ಯದಕ್ಕಾಗಿ ನಾವು ಪ್ರಾರ್ಥನೆ ಮಾಡೋಣ. प्रभु हम धन्यवाद स्तुति करते हैं आज के वचन के लिए प्रभु, आज के मोटिवेशन के लिए प्रभु, खास करके प्रभु आज जो भी मैं बोलूंगा वो हमारे लिए मोटिवेटेड करने वाले शब्द हो। पवित्र आत्मा आप मेरे मुंह का, आप मेरे शब्दों का, आप मेरे विचारों का पूरा नियंत्रण लीजिए, ताकि जो कुछ मैं बोलूंगा प्रभु वो हमारे लोगों को समझ में आए और प्रभु हमारे वचन को सुनकर वो अपने विश्वासु जीवन में मोटिवेट हो और तेरे काम में लगे। ऐसी मेरी तेरे पास प्रार्थना है, यीशु के नाम से हम प्रार्थना मांगते हैं, सुनो ग्रहण करो, आमीन। सो आई हैव लॉट ऑफ टाइम, ಸೇವಕರಿಗೆ ತುಂಬಾ ಸಮಯ ಇದೆ. so just I don't want to speak that small message for you, but the Holy Spirit touched me in my mind. I want to say that few words about that one first sacrifice for the Lord. ದೇವರ ಆತ್ಮನು ಅವರ ಹೃದಯದಲ್ಲಿ ಹಾಕಿರುವಂತ ಒಂದು ಬಲವಾದಂತ ಒಂದು ಕಾರ್ಯದ ವಿಷಯವಾಗಿ ಏನ್ ಮಾತಾಡ್ಲಿಕ್ಕಿದ್ದಾರೆ, ಅದು ಸಣ್ಣ ವಿಷಯಕ್ಕೋಸ್ಕರ ಅಲ್ಲ, ದೇವರಿಟ್ಟಿರುವಂತ ಯೋಜನೆ ಮಾತುಗಳನ್ನ ಮಾತಾಡ್ಲಿಕ್ಕೆ. What I prepared for today, ಇವತ್ತು ಅವರು ಪ್ರಾರ್ಥನೆ ಮಾಡಿದಂತ ವಿಷಯ, what I prepared for today, ಇವತ್ತು ಯಾವುದಕ್ಕೋಸ್ಕರ ಸಿದ್ಧರಾಗಿದ್ದಾರೋ I will tell after one. ಅದನ್ನು ನಾನು ಹೇಳಲಿಕ್ಕೆ ಹೋಗ್ತಾ ಇದ್ದೆ. I will tell after that. ಅದಾದ ನಂತರ ಕೂಡ ನಾನು ಹೇಳಲಿಕ್ಕಿದ್ದೇನೆ. Before one, ಅದಕ್ಕಿಂತ ಮುಂಚಿತವಾಗಿ just I will say ನಿನಗೆ ಒಂದು ಸಣ್ಣ ವಿಷಯ ಹೇಳಲಿಕ್ಕೆ, small story from the Bible. ಒಂದು ಸತ್ಯವೇದದಿಂದ ಒಂದು ಚಿಕ್ಕದಾಗಿರುವಂತ ಒಂದು ಕಥೆಯನ್ನು ಹೇಳಲಿಕ್ಕೆ. Then go ahead. ಆಮೇಲೆ ಮುಂದೆ ನಾವು ಹೋಗೋಣ ಪ್ರೇರೆ. बाइबल में दो भाई लोग होते हैं. ಬೈಬಲ್ ಅಲ್ಲಿ ಎರಡು ಅಣ್ಣ ತಮ್ಮಂದಿರಿದ್ದಾರೆ, ಇಬ್ಬರು. सबसे पहले दो भाई लोग, ಇಬ್ಬರು सबसे फर्स्ट बाइबल, ಓಕೆ, ಮೊಟ್ಟ ಮೊದಲನೆಯ ಅಣ್ಣ ತಮ್ಮ ಅನ್ನುವಂತ ಒಂದು ಸಂಬಂಧ. दो ही भाई लोग, ಇಬ್ರೇ ಅಣ್ಣ ತಮ್ಮಂದಿರು ಇಬ್ರೇ. क्या नाम है उनका? ಅವ್ರ ಹೆಸರೇನು? कायन है, ಓಕೆ, ಕಾಯನ ಮತ್ತು ಹೇಬೇಲನು. दोनों जाते प्रभु के पास. ಅವರಿಬ್ಬರು ದೇವರ ಬಳಿಗೆ ಹೋಗ್ತಾರೆ. माँ बाप ने सिखाया था, ಅಪ್ಪ ಅಮ್ಮ ಹೇಳಿಕೊಟ್ಟಿದ್ರು. आदम हवा ने सिखाया था, ಆದಮ ಅವಳರು ಹೇಳ್ಕೊಟ್ಟಿದ್ರು. ऐसे ऐसे प्रभु के पास जाना है, ಹಾಗೆ ಹಾಗೆ ಹೀಗೆ ದೇವರ ಬಳಿಗೆ ऐसे ಹೋಗಬೇಕು, ऐसे वर्शिप करना है. ಈ ರೀತಿ ದೇವರನ್ನ ಆರಾಧಿಸಬೇಕು. And you know that story very well. ಇವೆಲ್ಲ ಕಥೆ ನಿಮ್ಗೆ ಚೆನ್ನಾಗಿ ಗೊತ್ತಿರುವಂತದ್ದು. दोनों लेके जाते हैं, ಇಬ್ಬರು ಹೋಗ್ತಾ ಇದ್ದಾರೆ. परमेश्वर के पास बलिदान लेके दोनों जाते हैं. ಇಬ್ಬರು ದೇವರ ಬಳಿಗೆ ಯಜ್ಞಗಳನ್ನ ತೆಗೆದುಕೊಂಡು ಹೋಗ್ತಾ ಇದ್ದಾರೆ. दोनों जाते हैं, ಇಬ್ಬರು ಹೋಗ್ತಾ ಇದ್ದಾರಾ? दोनों एक ही बाप का बेटा है, ಇಬ್ಬರು ಒಂದೇ ತಂದೆಗೆ ಮಕ್ಕಳಲ್ವಾ? दोनों एक ही माँ के बेटे हैं, ಇಬ್ಬರು ಒಂದೇ ತಾಯಿಗೆ ಮಕ್ಕಳಲ್ವಾ? दोनों एक ही परमेश्वर की आराधना करते हैं. ದೇವರು ಇಬ್ಬರು ಒಂದೇ ದೇವರನ್ನ ಆರಾಧಿಸ್ತಾ ಇದ್ದಾರಾ? कोई दूसरा परमेश्वर नहीं था, ಬೇರೆ ಯಾವ ದೇವರು ಇಲ್ವಲ್ಲ ಅಲ್ಲಿ? कुछ भी नहीं था, ಏನೂ ಇಲ್ಲ. एक ही यहोवा परमेश्वर था. ಅಲ್ಲಿ ಒಬ್ಬರೇ ಒಬ್ಬರು ದೇವರ. लेकिन उसके बावजूद भी, ऐसा होके भी, ಆ ರೀತಿಯ ಇದ್ದಾಗಲೂ ಕೂಡ परमेश्वर ದೇವರು एक का ही ಒಬ್ಬನನ್ನ ಮಾತ್ರ बलिदान, ಒಬ್ಬನ ಕಾಣಿಕೆಯನ್ನ स्वीकार करता. ದೇವರು ಸ್ವೀಕಾರ ಮಾಡ್ಕೊಳ್ತಾನೆ. क्यों? ಯಾಕೆ? क्वेश्चन ಪ್ರಶ್ನೆ आता है ना दिमाग में, ಬರುತ್ತಲ್ಲ? क्या ಮನಸ್ಸಲ್ಲಿ ಬರುತ್ತೆ. परमेश्वर गलत है? ಅಂದ್ರೆ ದೇವರು ಸುಳ್ಳು ತಪ್ಪಾಗಿದಾನ? परमेश्वर भेदभाव करता है? ದೇವರು ನಮಗೆ ಭೇದ ಭಾವ ಮಾಡ್ತಾನವಾ? नहीं, ಆತನ ಮಾಡಲ್ಲ. परमेश्वर की दृष्टि में ದೇವರ ದೃಷ್ಟಿಯಲ್ಲಿ काइन ಕಾಯನನು और हबेल ಹೇಬೇಲನು दोनों सेम है, ಇಬ್ಬರು ಸಮಾಂತರವಾಗಿದ್ದಾರೆ. क्योंकि परमेश्वर ने आदम को दोनों बच्चे दिए थे. ಯಾಕಂದ್ರೆ ದೇವರೇ ಆದಮನಿಗೆ ಅವ್ರ ಇಬ್ಬರು ಮಕ್ಕಳನ್ನ ಕೊಟ್ಟಿದ್ದ. तो फिर क्यों एक ही का बलिदान स्वीकार हुआ? ಆದ್ರೂ ಕೂಡ ಯಾಕೆ ಒಬ್ಬನ ಬಲಿದಾನವನ್ನ ದೇವರು ಸ್ವೀಕಾರ ಮಾಡಿದ? This question will come in your mind or not? ಈ ಒಂದು ಪ್ರಶ್ನೆ ನಮ್ಮ ಮನಸ್ಸಿನಲ್ಲಿ ಬರ್ತದಾ ಇಲ್ವಾ? ಖಂಡಿತವಾಗ್ಲೂ बताए क्या नहीं? जिसका सीधा उत्तर है, एक पूरा दिल से गया, ಅದಕ್ಕೆ ನೇರವಾದಂತ ಒಂದು ಉತ್ತರ ಏನಪ್ಪಾ ಅಂದ್ರೆ, ಒಬ್ಬನು ಹೃದಯದಿಂದ ಹೋದ, दूसरा ಇನ್ನೊಬ್ಬನು ऐसे ही गया, ಬೇಕಂತ ಹೋದ. ऐसे ही गया, ಹಾಗೆಯೇ ಹೋದ. कुछ भी लिया, ಏನೋ ಸ್ವಲ್ಪ ತೆಗೆದುಕೊಂಡು ಹೋದ, प्रभु के चरणों में गया, ದೇವರ ಆಲಯಕ್ಕೆ ಹೋದ, ದೇವರ ಸನ್ನಿಧಾನಕ್ಕೆ ಹೋದ. इसलिए परमेश्वर ने ಇದರಿಂದ ದೇವರು एक का स्वीकार किया, ಒಬ್ಬನನ್ನ ಸ್ವೀಕರಿಸಿದನು, एक का स्वीकार नहीं किया. ಇನ್ನೊಬ್ಬರದನ್ನ ಸ್ವೀಕಾರ ಮಾಡಲಿಲ್ಲ. आज भी ऐसा स्थिति है, ಇವತ್ತು ಕೂಡ ಅದೇ ಸ್ಥಿತಿ ಇದೆ. आज भी वही परिस्थिति है. ಇವತ್ತು ಕೂಡ ಅದೇ ಪರಿಸ್ಥಿತಿ ಇದೆ. चर्च में बहुत लोग आते हैं, ಚರ್ಚ್ ಅಲ್ಲಿ ಬಹಳ ಜನ ಬರ್ತಾರೆ, लेकिन जो दिल से आते हैं, ಆದ್ರೆ ಹೃದಯದಿಂದ ಯಾರು ಬರ್ತಾರೋ, पूरे तैयारी से आते हैं, ಅವರು ಸಿದ್ಧರಾಗಿ ಬರ್ತಾರೆ. उन्हीं का बलिदान, ಅವರ ಒಂದು ಬಲಿದಾನ, उन्हीं की आराधना, ಅವರ ಆರಾಧನೆಯನ್ನ प्रभु स्वीकार करता है, ದೇವರು ಸ್ವೀಕಾರ ಮಾಡುವನಾಗಿದ್ದಾನೆ. दूसरे का नहीं. ಇನ್ನೊಬ್ಬರದ್ದು ಆರಾಧನೆ ಅಲ್ಲ. क्योंकि ಯಾಕೆಂದ್ರೆ आदम के बच्चों का, ಆದಮನ ಮಕ್ಕಳವರಾಗಿದ್ರು. आदम के एक बच्चे का, ಆದಮನ ಒಬ್ಬ ಮಗನ, पहले मनुष्य का, ಮೊಟ್ಟ ಮೊದಲಿನ ಮನುಷ್ಯನ
उसके बच्चे का परमेश्वर ने बलिदान स्वीकार नहीं किया। ಮೊಟ್ಟ ಮೊದಲೇ ಮನುಷ್ಯನ ಮಗನ ಆರಾಧನೆಯನ್ನ ದೇವರು ಸ್ವೀಕಾರ ಮಾಡಲಿಲ್ಲ. जिसका स्वीकार नहीं हुआ था उसने कोई अभिचार नहीं किया था। ನೋಡಿ, ಯಾವ ಒಂದು ಬಲಿದಾನ, ಯಾರ ಬಲಿದಾನ ದೇವರು ಸ್ವೀಕಾರ ಮಾಡಿಲ್ವೋ ಆತನು ಯಾವ ವ್ಯಭಿಚಾರವನ್ನು ಕೂಡ ಮಾಡಿದ್ದಿಲ್ಲ. कोई झूठ नहीं बोला था, ಅವನು ಸುಳ್ಳು ಹೇಳಿದ್ದಿಲ್ಲ, कोई चोरी नहीं किया था, ಅವನು ಕಳ್ಳತನ ಮಾಡಿರ್ಲಿಲ್ಲ, कुछ गलत नहीं किया था, ಆತನು ಯಾವ ಕೆಟ್ಟ ಕೆಲಸ ಮಾಡಿಲ್ಲ. तो भी उसका अस्वीकार हुआ। ಆದರೂ ಕೂಡ ಆತನ ಒಂದು ಬಲಿದಾನವನ್ನ ಸ್ವೀಕಾರ ಆಗ್ಲಿಲ್ಲ. आज हम लोग ಇವತ್ತು ನಾವುಗಳು चर्च में लोग आने वाले ಸಭೆಯಲ್ಲಿ ನಾವು ಬರ್ತಾ ಇದ್ದೇವೆ, सब गड़बड़ करके आते हैं, सब गड़बड़, सब तरीके के पाप करके आते हैं। ಎಲ್ಲವನ್ನ ಅಂದ್ರೆ ಒಂದು ಗಡಬಡ ಮಾಡ್ಕೊಂಡು ಬರ್ತೇವೆ. हालेलुया, Hallelujah. और वो चाहते हैं कि हमारा आराधना प्रभु स्वीकार करे। ನಾವ್ ಅಂದ್ಕೊಳ್ತೀವಿ ನಮ್ಮ ಆರಾಧನೆ ದೇವರ ಸ್ವೀಕಾರ ಮಾಡ್ಕೊಳ್ಳಿ ಅಂತ ಹೇಳಿ. स्वीकार करेगा? ಸ್ವೀಕಾರ ಆಗುತ್ತಾ? स्वीकार करेगा? ಸ್ವೀಕಾರ ಮಾಡ್ತಾನೆ ದೇವರು? नहीं करेगा। ದೇವರು ಮಾಡೋದಿಲ್ಲ. हालेलुया, Hallelujah. इसलिए ಹಾಗಾಗಿ प्रभु को सबसे उत्तम दो, ಹಾಗಾಗಿ ದೇವರಿಗೆ ಉತ್ತಮವಾದದನ್ನ ನೀನು ಕೊಡಬೇಕು. सबसे उत्तम दो, ಉತ್ತಮದಲ್ಲಿ ಉತ್ಕೃಷ್ಟವಾದನ್ನ ಕೊಡಬೇಕು. तो प्रभु आपका उसका स्वीकार करेगा। ಅವಾಗ ಅದನ್ನ ದೇವರು ಸ್ವೀಕಾರ ಮಾಡುವನಾಗಿದ್ದಾನೆ. हम लोग हिंदू में से थे, ಸೇವಕರು ಹಿಂದೂದಲ್ಲಿದ್ದಾಗ तो हमारा माँ जब भी कुछ चपाती बनाता था, ಅವರ ತಾಯಿ ಸಣ್ಣ ಪುಟ್ಟ ಚಪಾತಿಗಳನ್ನ ಅವ್ರು ಮಾಡ್ತಾ ಇದ್ರು. एक छोटा चपाती बनाती थी, ಒಂದ್ ಸಣ್ಣ ಚಪಾತಿ ಮಾಡ್ತಾ ಇದ್ರು. वो भगवान के सामने रखती थी। ಸೊ ಅದನ್ನ ದೇವರ ಮುಂದೆ ಇಡ್ತಾ ಇದ್ರು. उसके ऊपर जो भी बनाया सब रखती थी। ಸೊ ಅದರ ಮೇಲೆ ಏನೇನು ಮಾಡಿದ್ರು ಎಲ್ಲವನ್ನ ಇಡ್ತಾ ಇದ್ರು. हम लोग उसको मराठी में नैवेद्य बोलते हैं। ಮರಾಠಿ ಅನ್ನೋದಕ್ಕೆ ನೈವೇದ್ಯ ಅಂತ ಕರೀತಾರೆ. बराबर है, पहला खाना प्रभु को, ಮೊದಲನೇ ಆಹಾರ ದೇವರಿಗೆ. लेकिन अभी क्या हो गया है, ಆದ್ರೆ ಇವತ್ತು ಏನಾಗಿದೆ, बचा कुछ टाइम प्रभु को, ಮಿಕ್ಕಿದಾಗಿರುವಂತ ಸಮಯ ದೇವರಿಗೆ ಕೊಡ್ತಾ ಇದ್ದೇವೆ ನಾವು. इसलिए हमारा आराधना स्वीकार नहीं होता। ಇದು ಹಾಗಾಗಿ ನಮ್ಮ ಆರಾಧನೆ ದೇವರಿಗೆ ಸ್ವೀಕಾರ ಆಗ್ತಾ ಇಲ್ಲ. तो मेरा हाथ जोड़ के विनती है, ಸೇವಕರು ಕರಗಳು ಜೋಡಿಸಿ ನಿಮಗೆ ಕೇಳಲಿಕ್ಕಿದ್ದಾರೆ, कितना भी बिजी हो आप लोग, ನೀನು ಎಷ್ಟೇ ಬಿಸಿ ಆಗಿದ್ರು ಕೂಡ, कितना भी तुम लोग परेशान हो, ನಿನ್ನ ಜೀವನ ಎಷ್ಟೇ ಒಂದು ಪರಿಸ್ಥಿತಿಯಲ್ಲಿ ನೀನು ಇದ್ದಾಗಲೂ ಕೂಡ, कितना भी टेंशन हो, ನಿನಗೆ ಎಷ್ಟೇ ಒಂದು ಒತ್ತಡ ಇದ್ರೂ ಕೂಡ, संडे का समय प्रभु को दो। ಭಾನುವಾರದ ಸಮಯ, ಭಾನುವಾರದ ಆರಾಧನೆ ದೇವರಿಗೆ ಕೊಡಬೇಕು. हालेलुया, Hallelujah. प्रभु आपको प्रोटेक्ट करेगा, ದೇವರು ನಿಮ್ಮನ್ನ ಕಾಪಾಡಲಿಕ್ಕಿದ್ದಾನೆ. प्रभु आपको आशीष करेगा, ದೇವರು ನಿಮಗೆ ಆಶೀರ್ವಾದ ಕೊಡ್ಲಿಕ್ಕೆ, प्रभु आपको ऊपर लेके जाएगा। ದೇವರು ನಿಮ್ಮನ್ನ ಮೇಲಕ್ಕೆ ಎತ್ತುವನಾಗಿದ್ದಾನೆ. हालेलुया, Hallelujah. प्रभु का समय, ದೇವರ ಸಮಯ, अच्छा समय, ಒಳ್ಳೆಯ ಸಮಯ, पहला समय ಮೊದಲನೇ ಸಮಯ प्रभु को दो, ದೇವರಿಗೆ ಕೊಡಬೇಕು. प्रभु आशीष करे। ದೇವರು ಆಶೀರ್ವದಿಸುವನಾಗಿದ್ದಾನೆ. हालेलुया, Hallelujah. हालेलुया। Hallelujah. तो मैं आज के वचन के पॉइंट पे आता हूँ। ಇವತ್ತು ಮುಖ್ಯವಾಗಿರುವಂತ ಅಂಶದ ಮೇಲೆ ನಾನು ಬರ್ಲಿಕ್ಕಿದ್ದೇನೆ. Just I want to tell about the roles of the women in the Bible. ಬೈಬಲ್ ನಲ್ಲಿ ಇರುವಂತ ಸ್ತ್ರೀಯರ ಒಂದು ಪಾತ್ರಗಳ ಬಗ್ಗೆ ಇವತ್ತು ನಾನು ಮಾತನಾಡಲಿಕ್ಕಿದ್ದೇನೆ. बहुत सारे स्त्री बाइबल में हैं। ಬಹಳ ಜನರು ಸ್ತ್ರೀಯರು ಸತ್ಯವೇದದಲ್ಲಿ ಇದ್ದಾರೆ. मैं कुछ स्त्रियों का नाम लूंगा। ಕೆಲವು ಸ್ತ್ರೀಯರ ಹೆಸರುಗಳನ್ನ ತೆಗೆದುಕೊಳ್ತೇನೆ. वो लोग ने बाइबल में क्या क्या किया, ಅವರು ಬೈಬಲ್ ಅಲ್ಲಿ ಏನೇನು ಮಾಡಿದ್ದಾರೋ, परमेश्वर के लिए क्या क्या किया, ದೇವರಿಗಾಗಿ ಅವರು ಏನೇನು ಮಾಡಿದ್ರು, वो आज मैं छोटा शॉर्ट में बताऊंगा 10 मिनट। ಅವೆಲ್ಲವನ್ನ ಸ್ವಲ್ಪ ಸಮಯ ನಾನು ಹೇಳಲಿಕ್ಕಿದ್ದೇನೆ. 10 मिनट उसमें से एक स्त्री के बारे में पूरा बताऊंगा। 10 ನಿಮಿಷದಲ್ಲಿ ಒಬ್ಬ ಸ್ತ್ರೀ ವಿಷಯದಲ್ಲಿ ನಾನು ಸಂಪೂರ್ಣವಾಗಿ ಹೇಳಲಿಕ್ಕೆ ಇಷ್ಟಪಡ್ತೇನೆ. नया करार में 2 स्त्री के बारे में बताऊंगा। ಹೊಸ ಒಡಂಬಡಿಕೆಯಲ್ಲಿ ಹೊಸ ಒಡಂಬಡಿಕೆಯಲ್ಲಿ ಇಬ್ಬರು ಸ್ತ್ರೀಯರ ಬಗ್ಗೆ ಮಾತಾಡ್ತೇನೆ. Within 30 minutes I will complete. 30 ನಿಮಿಷದ ಒಳಗಡೆ ನಾನು ಅದನ್ನ ಮುಗಿಸ್ಲಿಕ್ಕೆ ಪ್ರಯಾಸ ಪಡ್ತೇನೆ. Praise the Lord. Praise the Lord. सबसे पहले एक स्त्री का नाम है मिरियाम। ಮಿರಿಯಾಮ್ ಅನ್ನುವಂತ ಒಬ್ಬ ಸ್ತ್ರೀಯ ಮೊಟ್ಟ ಮೊದಲದಾಗಿ ನಾವು ತೆಗೆದುಕೊಳ್ಳೋಣ. बाइबल मत खोलिए, बाइबल में बहुत सारे स्त्रियों का नाम है, खाली सुनते जाइए। ಓಕೆ, ಬೈಬಲ್ ತೆಗೆಯೋದು ಅವಶ್ಯಕತೆ ಇಲ್ಲ. ಬೈಬಲ್ ಅಲ್ಲಿ ತುಂಬಾ ಜನ ಸ್ತ್ರೀಯರಿದ್ದಾರೆ. लास्ट का एक वचन मैं आपको खोलने लगाऊंगा। ಕೊನೆಯದಾಗಿರುವಂತ ಒಂದು ವಚನವನ್ನ ನಾನು ತೆಗಿಲಿಕ್ಕೆ ನಿಮ್ಗೆ ಹೇಳ್ತೇನೆ. मिरियाम थी, ಮಿರಿಯಮಳಿದ್ದಳು मूसेस की बहन। ಮೋಶೆಯ ಒಂದು ಅಕ್ಕಳು. उसने मोसेस का जान बचाया। ಮೋಶೆಯ ಒಂದು ಜೀವಿತವನ್ನ, ಅಂದ್ರೆ ಮೋಶೆಯ ಪ್ರಾಣವನ್ನ ಆಕೆ ರಕ್ಷಿಸಿದಳು. और उसी की माँ को मोसेस को संभालने के लिए उसने तैयार किया। ಅದೇ ಮಿರಿಯಾಮಳು ಮೋಶೆಯ ತಾಯಿಯನ್ನೇ ಮೋಶೆಯನ್ನ ಏನು ಆರೈಕೆ ಮಾಡೋದಕ್ಕೋಸ್ಕರ ತೆಗೆದುಕೊಂಡು ಹೋದಂತವಳು. मिरियाम के बारे में कहा जाता है, बाइबल लिखती है, ಮಿರಿಯಾಮಳ ಬಗ್ಗೆ ಹೇಳ್ತದೆ ದೇವರ ವಾಕ್ಯ, she is the first prophet in the Bible. महिला में से, स्त्रियों में से। ಸತ್ಯವೇದದಲ್ಲಿ ಸ್ತ್ರೀಯರ ಮಧ್ಯದಲ್ಲಿ ಮೊಟ್ಟ ಮೊದಲನೆಯ ಪ್ರವಾದಿನಿ ಅಂತ ಹೆಸರುವಾಸಿಯಾಗಿರುವಂತ ಸ್ತ್ರೀ. एक्सोडस 4 और 5 में हमें देखने को मिलता है। ವಿಮೋಚನೆ ಕಾಂಡ 4, 5 ಆ ವಚನಗಳಲ್ಲಿ ಅಧ್ಯಾಯಗಳನ್ನು ನಾವು ನೋಡಬಹುದು. सेकंड एस्तेर है। ಎರಡನೇದಾಗಿ ಎಸ್ತೇರಳಿದ್ದಾಳೆ. एस्तेर के बारे में आपको मालूम है, ಎಸ್ತೇರಳ ಬಗ್ಗೆ ನಿಮಗೆಲ್ಲ ಚೆನ್ನಾಗಿ ಗೊತ್ತಿದೆ. पूरा बुक उसके ऊपर लिखा है। ಇಡೀ ಪುಸ್ತಕವೇ ಆಕೆ ಬಗ್ಗೆ ಬರೆಯುತ್ತಾ ಇದೆ. रूथ है,
ರೂತಳಿದ್ದಾಳೆ. रूत के बारे में आपको मालूम है, ರೂತಳ ಬಗ್ಗೆ ನಿಮಗೆಲ್ಲ ಚೆನ್ನಾಗಿ ಗೊತ್ತಿದೆ. उसके ऊपर पूरा बुक लिखा है. ಆಕೆ ಹೆಸರಿನ ಮೇಲೆ ಕೂಡ ಫುಲ್ ಇಡೀ ಪುಸ್ತಕವೇ ಬರೆಯಲ್ಪಟ್ಟಿದೆ. हन्ना है, ಅನ್ನಳಿದ್ದಾಳೆ, शमूएल की माँ, ಸಮುವೇಲನ ತಾಯಿ. बराबर. ಹೌದಾ? उसने क्या प्रॉमिस किया था परमेश्वर को? ಆಕೆ ಏನು ಒಡಂಬಡಿಕೆ ಮಾಡಿಕೊಂಡಿದ್ಲು ದೇವರಿಗೆ? ಒಂದು ಮಗನನ್ನು ಕೊಡು, ಆಮೇಲೆ ಆ ಮಗನನ್ನ ನಾನು ನಿನ್ ಸೇವೆ ಕೊಡ್ತೇನೆ. वो उसके जो उसका पति था उसको एक सौतीली औरत भी थी और ये भी थी, दो जन थे. ನೋಡಿ, ಆಕೆ ಗಂಡನಿಗೆ ಇಬ್ರು ಹೆಂಡತಿಯರು ಇದ್ರು, ಈಕೆ ಸವತಿನೂ ಇದ್ರು, ಇಬ್ರು ಇದ್ರು. और ये बांझ थी. ಈಕೆ ಬಂಜಿಯಾಗಿದ್ಲು. ये बहुत उसको चिढ़ाती थी दूसरी औरत. ಸೊ ಇನ್ನೊಬ್ಬ ಸಹೋದರಿ ಆಕೆಯನ್ನ ಜಾಸ್ತಿ ಪೀಡಿಸ್ತಾ ಇದ್ಲು. उसने परमेश्वर से बात किया, ದೇವರ ಜೊತೆ ಮಾತನಾಡಿದ್ಲು. हालेलुया, 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 हालेलुया. उस जमाने में भी ಆ ದಿನಮಾನಗಳಲ್ಲೂ ಕೂಡ इजराइल लोगों को ಇಸ್ರಾಯೇಲರಿಗೆ यात्रा एक जत्रा के समान रहता था. ಒಂದು ಜಾತ್ರೆ ಒಂದು ಸ್ಥಳ ಇತ್ತು. सब जन उधर जाने का ಎಲ್ಲರೂ ಅಲ್ಲಿ ಹೋಗ್ಬೇಕಾಗಿತ್ತು. और उधर प्रेयर करने का, ಅಲ್ಲಿ ಪ್ರಾರ್ಥನೆ उधर ಮಾಡ್ಬೇಕಾಗಿತ್ತು, बलिदान करने का. ಅಲ್ಲಿ ದೇವ ಆರಾಧನೆ ಯಜ್ಞ ಬಲಿಗಳನ್ನು ಕೊಡ್ಬೇಕಾಗಿತ್ತು. हन्ना भी हर साल जाती थी. ಅನ್ನ ಕೂಡ ಪ್ರತಿ ವರ್ಷ ಹೋಗ್ತಾ ಇಲ್ಲ ಅನ್ನಳು. एक साल ಒಂದು ವರ್ಷ रो के प्रभु को बोली, ಅಳ್ತಾ ಅಳ್ತಾ ದೇವರಿಗೆ ಹೇಳ್ತಾ ಇದ್ಲು, अगर मुझे बच्चा देगा ದೇವರೇ ನೀನ್ ನನಗೆ ಮಗನನ್ನು ಕೊಟ್ರೆ मैं आपको दूंगी. ನಾನು ಮತ್ತೆ ನಿನಗೆ ಕೊಡ್ತೇನೆ. दिया, ಕೊಟ್ಲಾ दिया, ಕೊಟ್ಲಾ दिया, ಕೊಟ್ಲಾ दिया क्या? ಕೊಟ್ಲೇ ಇಲ್ಲ. दे दिया. ಕೊಟ್ಬಿಟ್ಲಾಕೆ. हालेलुया. ಹಲ್ಲೆಲೂಯಾ. दूध छूटते ही ಹಾಲು ಬಿಟ್ಟ ತಕ್ಷಣನೇ उसको छोड़ के आ गई. ಆ ಮಗನ ಕರ್ಕೊಂಡೋಗಿ ಬಿಟ್ಟು ಬಂದ್ಬಿಟ್ಲು. कितना बड़ा बलिदान. ಎಷ್ಟು ದೊಡ್ಡ ಬಲಿದಾನ ನೋಡ್ರಿ. हम लोग कितना प्रॉमिस करते हैं, ನಾವ್ ಎಷ್ಟು ಪ್ರಾಮಿಸ್ ಮಾಡ್ತೀವಿ ದೇವರಿಗೆ. प्रभु नौकरी दो, ದೇವರೇ ನನಗೆ ನೌಕರಿ ಕೊಡು, बिजनेस दो, ಒಳ್ಳೆ ಬಿಸಿನೆಸ್ ಕೊಡು, मैं तेरा सेवा में बहुत मदद करूंगा. ನಿನ್ನ ಸೇವೆಯಲ್ಲಿ ನಾನು ಬಹಳ ಸಹಾಯ ಮಾಡ್ತೀನಿ. नौकरी देंगे तो ಕೆಲಸ ಕೊಟ್ರೆ टाइट बराबर दूंगा. ದಶಮಾಂಶ ಕರೆಕ್ಟ್ ಆಗಿ ಕೊಡ್ತೇನೆ. परमेश्वर को फंसाया है, we cheated the Lord. ನಾವು ದೇವರನ್ನು ತೆಗೆದುಕೊಂಡು ನಾವು ಎಷ್ಟೋ ಸಲ ದೇವರನ್ನೇ ನಾವು ಸಿಗಾಕ್ಸಿದ್ದೇವೆ. हन्ना देखो, ಅನ್ನಳದ್ ನೋಡ್ರಿ, खुद का बच्चा ಸ್ವಂತವಾಗಿರುವಂತ ಮಗನು दे दिया, ಕೊಟ್ಬಿಟ್ಲು ದೇವರಿಗೆ. वो शमूएल बन गया. ಅವನು ಸಮುವೇಲನಾಗಿ ಮಾರ್ಪಟ್ಟನು. और हन्ना का नाम बाइबल में आ गया. ಅನ್ನಳ ಒಂದು ಹೆಸರು ಬೈಬಲ್ ಅಲ್ಲಿ ಬಂದ್ಬಿಟ್ಟು. हालेलुया, ಹಲ್ಲೆಲೂಯಾ. हमारा भी नाम, ನಮ್ಮ ಹೆಸರು ಕೂಡ, हमारा भी नाम, ನಮ್ಮ ಹೆಸರು, हमारा भी नाम, yes बराबर, ನಮ್ಮ ಹೆಸರು हमारे परिवार में आना चाहिए, ನಮ್ಮ ಮನೆಯಲ್ಲಿ ಬರಬೇಕು, हमारे रिश्तेदार में आना चाहिए, ನಮ್ಮ ಸಂಬಂಧಿಕರಲ್ಲಿ ಬರಬೇಕು, हमारे गांव वाले लेने चाहिए, ನಮ್ಮ ಹಳ್ಳಿಗಳಲ್ಲಿ ಬರಬೇಕು, और हमारा मन लेना चाहिए, ನಮ್ಮ ಮನಸ್ಸಲ್ಲಿ ಕೂಡ ಹೆಸರು ಬರಬೇಕು. और कॉन्शियस ನಮ್ಮ ಒಂದು ಮನಸ್ಥಿತಿ वो बोलना चाहिए. ಅದು ಆ ಮನಸ್ಥಿತಿ ನಮಗೆ ಹೇಳಬೇಕು. हमने कुछ ना कुछ प्रभु के लिए किया है. ಮನಸ್ಥಿತಿ ಹೇಳಬೇಕು, ನಾನು ದೇವರಿಗೆ ಏನಾದ್ರೂ ಒಂದು ಮಾಡಿದ್ದೇನೆ ಅಂತ ಹೇಳಿ. हालेलुया, ಹಲ್ಲೆಲೂಯಾ. हमारा मन ऐसा नहीं बोलना मांगता है. ನಮ್ಮ ಮನಸ್ಸು ಆ ರೀತಿಯಾಗಿ ಹೇಳೋದಿಲ್ಲ. How many times I cheated, Lord, Lord, forgive me. ನಮ್ಮ ಮನಸ್ಥಿತಿ ಈ ರೀತಿ ಹೇಳೋದಿಲ್ಲ, ದೇವರೇ ನಿನಗೆ ಎಷ್ಟು ಸಲ ನಾನು ಮೋಸ ಮಾಡಿದ್ದೀನಿ, ಎಷ್ಟು ಸಲ ನಿನಗೆ ಕಳಂಕ ತಂದಿದ್ದೀನಿ. ऐसा हमारा मन नहीं बोलना चाहिए. ಆ ರೀತಿ ನಮ್ಮ ಮನಸ್ಸು ಹೇಳಬಾರದು. What we promise, ನಾವ್ ಏನು ಒಡಂಬಡಿಕೆ ಮಾಡಿಕೊಂಡಿದ್ದೇವೆ देने का कोशिश करना. ನಾವು ಅದನ್ನ ಕೊಡುವುದಕ್ಕಾಗಿ ಪ್ರಯಾಸ ಪಡಬೇಕು. पहला, ಮೊದಲನೇದಾಗಿ परमेश्वर का समय परमेश्वर को, ದೇವರ ಸಮಯವನ್ನ ದೇವರಿಗೆ ಕೊಡಬೇಕು, उत्तम समय. ಒಳ್ಳೆಯ ಸಮಯ. सेकंड, ಎರಡನೇದಾಗಿ what we promised, ನಾವು ಏನು ದೇವರಿಗೆ ಒಡಂಬಡಿಕೆ what ಮಾಡಿಕೊಂಡಿದ್ದೇವೆ, we promise, ನಾವು ಏನು ಒಡಂಬಡಿಕೆ ಮಾಡಿಕೊಂಡಿದ್ದೇವೆ, it will be whatever be, ಅದು ಏನೇ ಆಗಿರಬಹುದು, it will be whatever be, ಅದು ಏನೇ ಆಗಿರಬಹುದು, वो प्रभु को देना चाहिए. ಅದನ್ನ ನಾವು ದೇವರಿಗೆ ಕೊಡಬೇಕು. हालेलुया, ಹಲ್ಲೆಲೂಯಾ, हालेलुया. ಹಲ್ಲೆಲೂಯಾ. बाद में हम लोग आगे बढ़ते हैं. ಮುಂದೆ ನಾವು ಹಾಗೆ ಮುಂದೆ ಹೋಗೋಣ. एलिया को खाना खिलाने वाली विधवा, ಏಲಿಯನಿಗೆ ಊಟ ಬಡಿಸಿದಂತ ಒಬ್ಬ ಸ್ತ್ರೀ, मालूम है आपको? ನಿಮಗೆ ಗೊತ್ತಿದೆ ಆ ಸ್ತ್ರೀ ಹೆಸರು? और एक है ಇನ್ನೊಬ್ಬ ಸಹೋದರಿ ಇದ್ದಾಳೆ. एलिशा को ಎಲೀಷನಿಗೆ खाना खिलाने वाली स्त्री, ಊಟ ಬಡಿಸಿದಂತ ಊಟವನ್ನ ಕೊಟ್ಟಂತ ಸ್ತ್ರೀ मालूम है? ಗೊತ್ತಿದ್ದಾಳ? सुनने करेंगे, उसका नाम है ಶೂನ್ಯಮಳು ಅನ್ನುವಂತ ಹೆಸರು ಆಕೆದು. हालेलुया. ಹಲ್ಲೆಲೂಯಾ. एलिशा जब वहां से जाता था, ಎಲಿಷಾ ಯಾವಾಗೆಲ್ಲ ಆ ಮಾರ್ಗವಾಗಿ ಹೋಗ್ತಾ ಇದ್ನೋ, उसके घर के सामने बैठ के खाना खाता, ಆಕೆಯ ಮನೆ ಮುಂದೆ ಕೂತ್ಕೊಂಡು ಊಟ ಮಾಡ್ತಾ ಇದ್ದ. वो खाना खिलाते. ಆಕೆ ಊಟ ಬಡಿಸ್ತಾ ಇದ್ಲು. ये जूना करार के हो गए, ये ओल्ड टेस्टमेंट के हो गए. ಇದು ಹಳೆ ಒಡಂಬಡಿಕೆಯ ಕಾರ್ಯಗಳಾಯ್ತು. नया करार में आओ. ಈಗ ಹೊಸ ಒಡಂಬಡಿಕೆಗೆ ನಾವು ಬರೋಣ. यीशु मसीह की माँ ಯೇಸು ಕ್ರಿಸ್ತನ ತಾಯಿ मरियम, ಮರಿಯಳು, बाद में मरियम मगदलियन, ಅದಾದಂತ ಮೇರಿ ಮಗ್ದಲೀನು, उसके अंदर 7 दुष्ट आत्माएं थी. ಆಕೆಯ ಒಳಗಡೆ
7 ಆತ್ಮಗಳು 7 ಆತ್ಮಗಳು ಆಕೆ ಇತ್ತು. उसमें से निकाला, ಆಕೆಯಿಂದ ಬಿಡುಗಡೆ ಆಯ್ತು. वो यीशु के पीछे चलने लगी, ಆಕೆ ಯೇಸುವಿನ ಹಿಂದೆ ಹೋಗ್ಲಿಕ್ಕೆ ಪ್ರಾರಂಭ ಮಾಡಿದ್ಲು, सेवा करने लगी. ಸೇವೆ ಮಾಡ್ಲಿಕ್ಕೆ ಪ್ರಾರಂಭ ಮಾಡಿದ್ಲು. वो फर्स्ट स्त्री है. ಆಕೆ ಮೊದಲನೇ ಸ್ತ್ರೀ. यीशु मरने के बाद में, ಯೇಸು ಸತ್ತ ಮೇಲೆ, उठने के बाद में, ಯೇಸು ಸತ್ತು ಜೀವಿತನಾಗಿ ಎದ್ದ ಮೇಲೆ फर्स्ट स्त्री है. ಮೊದಲನೇ ಸ್ತ್ರೀ. यीशु ने उसको दर्शन दिया, ಯೇಸು ಆಕೆಗೆ ದರ್ಶನ ಕೊಟ್ಟನು. यीशु उससे बात की. ಯೇಸು ಆಕೆ ಜೊತೆ ಮಾತನಾಡಿದ. क्यों? ಯಾಕೆ? क्योंकि ಯಾಕಂದ್ರೆ उसका संकट दूर होने के बाद में, ಆಕೆ ಸಂಕಟವೆಲ್ಲ ದೂರ ಆದ ನಂತರ, समस्या दूर होने के बाद में, ಸಮಸ್ಯೆಗಳೆಲ್ಲ ದೂರವಾದ ನಂತರ वो यीशु से दूर नहीं गई, ಆಕೆ ಯೇಸುವಿನಿಂದ ದೂರ ಹೋಗ್ಲಿಲ್ಲ. वो यीशु के साथ रही. ಆಕೆ ಯೇಸುವಿನ ಜೊತೆಗಿದ್ಲು. क्रूसिफिक्शन के टाइम पे भी यीशु के सामने थी. ಶಿಲುಬೆಯಲ್ಲಿ ಆಗ್ತಿದ್ದಾಗಲೂ ಕೂಡ ಅಲ್ಲಿ ಕೂಡ ಆಕೆ ಇದ್ಲು. चेले भाग गए थे, ಬಹಳ ಶಿಷ್ಯರೆಲ್ಲ ಓಡಿ ಹೋಗ್ಬಿಟ್ಟಿದ್ದಾರೆ. लेकिन वो स्त्री वहां थी. ಆದ್ರೆ ಆ ಸ್ತ್ರೀ ಅಲ್ಲಿದ್ದಳು. उसका प्रतिफल क्या मिला उसको? ಆಕೆಯ ಪ್ರತಿಫಲ ಏನ್ ಸಿಕ್ತು ಆಕೆಗೆ? फर्स्ट लेडी इन द बाइबल. ಬೈಬಲ್ ಅಲ್ಲಿ, ಇಡೀ ಬೈಬಲ್ ಅಲ್ಲಿ ಮೊದಲನೆಯ ಸ್ತ್ರೀ. She talked with Jesus. ಯೇಸುವಿನ ಜೊತೆಗೆ ಮಾತನಾಡಿದಳು. She seen Jesus. ಯೇಸುವನ್ನ ನೋಡಿದಳು. पहला स्त्री का बहुमान मिला उसको. ಮೊದಲನೇ ಸ್ತ್ರೀ ಅಂತ ಬಹುಮಾನ ಆಕೆಗೆ ಸಿಕ್ತು. हालेलुया. ಹಾಲೆಲೂಯಾ. दुष्ट आत्मा निकाल देने के बाद में, ದುರಾತ್ಮಗಳು ಆಕೆಯಿಂದ ಬಿಡುಗಡೆ ಆದ ನಂತರ अपने संसार में नहीं लगी रही, ಆಕೆ ಜೀವಿತದಲ್ಲಿ ಹಂಗೆ ಆಕೆ ಸಂಸಾರದಲ್ಲಿ ಮುಂದೆ ಹೋಗ್ಲಿಲ್ಲ. प्रभु के पीछे थी. ದೇವರ ಹಿಂದೆ ಆಕೆ ನಡೆದಳು. कभी कभी प्रभु उसके गांव में आता था, ಅವಾಗ ಆಕೆಯ ಹಳ್ಳಿಯಲ್ಲಿ ದೇವರು ಯೇಸು ಕ್ರಿಸ್ತನು ಬರ್ತಾ ಇದ್ದನು. प्रभु की सेवा करती. ದೇವರ ಸೇವೆಯನ್ನು ಆಕೆ ಮಾಡ್ತಾ ಇದ್ಲು. अभी देखो, ಈಗ ನಾವು ನೋಡೋಣ, चर्च में ಸಭೆಯಲ್ಲಿ दुष्ट आत्मा जाने के बाद में, ದುರಾತ್ಮ ಬಿಟ್ಟು ಹೋದ ಮೇಲೆ, परेशानी जाने के बाद, ಸಮಸ್ಯೆಗಳೆಲ್ಲ ನೀಗಿ ಹೋದ ಮೇಲೆ, बीमारी जाने के बाद, ರೋಗವೆಲ್ಲ ನೀಗಿ ಹೋದ ಮೇಲೆ, वो विश्वासी भी गायब, ವಿಶ್ವಾಸಿ ಕೂಡ ಗಾಯબ, दिखता नहीं, ಕಾಣಲ್ಲ. ऐसे लोगों का नाम बाइबल में आएगा? ಅಂತವರ ಹೆಸರು ಬೈಬಲ್ ಅಲ್ಲಿ ಬಂದಿದೆ ನೋಡ್ರಿ. ऐसे लोगों का नाम कोई चर्च में लेगा? ಅಂತವರ ಹೆಸರುಗಳ ಚರ್ಚಲ್ಲಿ ಯಾರಾದ್ರೂ ಹೇಳ್ತಾರ? ऐसे लोगों का नाम परिवार में लेगा? ಅಂತ ಹೆಸರುಗಳನ್ನ ಮನೆಯಲ್ಲಿ ಕುಟುಂಬದಲ್ಲಿ ಯಾರಾದ್ರೂ ಹೇಳ್ತಾರ? हमको ऐसा बनना है? ನಮಗೆ ಆ ರೀತಿ ಆಗ್ಬೇಕಾ? ನಾವು नहीं बनना है. ನಾವು ಆ ರೀತಿ ಆಗಬಾರದು. हालेलुया. ಹಾಲೆಲೂಯಾ. हालेलुया. ಹಾಲೆಲೂಯಾ. हमको वैसे स्त्री से बनना है. ನಾವು ಈ ರೀತಿಯಾದಂತ ಸ್ತ್ರೀ ಆಗಬೇಕು. यीशु हमसे बात करे, ಯೇಸು ನನ್ನೊಂದಿಗೆ ಮಾತಾಡಬೇಕು. हम ऐसा सेवा करें. ನನ್ನ ಜೊತೆ ಸೇವೆ ಮಾಡಬೇಕು. हमने बोलता कि संसार छोड़ के उसके पीछे जाओ, ಅಂದ್ರೆ ನಾವ್ ಹೇಳ್ತಿಲ್ಲ ನೀ ಎಲ್ಲವನ್ನ ಬಿಟ್ಟುಕೊಂಡು ಲೋಕದ ಹಿಂದೆ ನೀನು ಹೋಗು ಅಂತ ಹೇಳಿ. लेकिन संडे ಆದ್ರೆ ಸಂಡೇ प्रभु के चरणों में आओ. ಭಾನುವಾರ ದೇವರ ಸನ್ನಿಧಾನದಲ್ಲಿ ಬಾ. कॉटेज प्रेयर में प्रभु के चरणों में आओ. ಕುಟುಂಬ ಪ್ರಾರ್ಥನೆಗಳಲ್ಲಿ ದೇವರ ಸನ್ನಿಧಾನಕ್ಕೆ ಬಾ. कॉटेज प्रेयर, ಅದು ಕುಟುಂಬ ಪ್ರಾರ್ಥನೆ. हाँ कॉटेज प्रेयर. ಕುಟುಂಬ ಪ್ರಾರ್ಥನೆ, उपवास प्रार्थना में चरणों में आओ. ಉಪವಾಸ ಪ್ರಾರ್ಥನೆಯಲ್ಲಿ ದೇವರ ಆಲಯಕ್ಕೆ ಬಾ. इतना ही चाहता है प्रभु. ಇಷ್ಟೇ ದೇವರು ಬಯಸ್ತಾ ಇದ್ದಾರೆ. तब प्रभु आपका नाम ಆವಾಗ ನಿನ್ನ ಹೆಸರನ್ನ आपके परिवार में, ನಿನ್ನ ಕುಟುಂಬದಲ್ಲಿ, आपके समाज में, ನಿನ್ನ ಸಮಾಜದಲ್ಲಿ, आपके गांव में, ನಿನ್ನ ಹಳ್ಳಿಯಲ್ಲಿ, आपके चर्च में ನಿನ್ನ ಸಭೆಯಲ್ಲಿ ऊंचा करेगा. ನಿನ್ನ ಹೆಸರನ್ನ ಎತ್ತರವಾಗಿ ತೆಗೆದುಕೊಂಡು ಹೋಗ್ತಾನೆ. पास्टर के द्वारा ऊंचा करेगा, ಸೇವಕರ ಮುಖಾಂತರವಾಗಿ ನಿನ್ನನ್ನು ಉನ್ನತ ಸ್ಥಿತಿಗೆ बच्चों के द्वारा ऊंचा करेगा. ಮಕ್ಕಳ ಮುಖಾಂತರ ಉನ್ನತ ಸ್ಥಿತಿಗೆ ತರ್ತಾನೆ. वैसा करेगा तो होगा, ಆ ರೀತಿ ಮಾಡಿದ್ರೆ ಮಾತ್ರ ಹಿಂಗ ಆಗ್ತದೆ, नहीं तो नहीं. ಇಲ್ಲಾಂದ್ರೆ ಆಗಲ್ಲ. हालेलुया. ಹಾಲೆಲೂಯಾ. बाद में बहुत सारे दासियों का प्रभु चर्च इसमें नाम है. ಅದಾದ ನಂತರ ಬಹಳ ದೇವರ ದಾಸಿಯರು ಅವರ ಹೆಸರುಗಳು ಬರೆಯಲ್ಪಟ್ಟಿದ್ದಾವೆ. वो प्रिस्किला है, हन्ना है, ಪ್ರಿಸ್ಕಿಲಲ್ಲಿ ಇದ್ದಾಳೆ, ಅನ್ನಳಿದ್ದಾಳೆ, लिदिया है, ಲಿಡಿಯಾ ಇದ್ದಾಳೆ, और फोबो है, फोबे, ಫೋಬೆ, हाँ ये सब ಫೋಬೆ ಆ ಸ್ತ್ರೀ ಇದ್ದಾಳೆ. ये सब बाइबल में है. ಇವೆಲ್ಲ ಬೈಬಲ್ ಅಲ್ಲಿ ಇದಾವೆ, ಸತ್ಯವೇದದಲ್ಲಿ ಇದಾವೆ. ये पौलुस को मदद करती थी. ಇವರೆಲ್ಲರೂ ಪೌಲನಿಗೆ ಸಹಾಯ ಮಾಡ್ತಾ ಇದ್ರು. एक लिडिया बिजनेसमैन स्त्री थी. ಒಬ್ಬ ಲುದ್ದಳು ಅನ್ನುವಂತ ಒಬ್ಬ ಸ್ತ್ರೀ, ಒಳ್ಳೆ ವ್ಯಾಪಾರಸ್ಥಳು. वो एक बार पौलुस उसके गांव में गया. ಒಂದು ಸಾರಿ ಪೌಲನು ಆಕೆ ಊರಿಗೆ ಹೋಗಿದ್ದ. उसने प्रभु का वचन पौलुस से सुना, ಪೌಲನು ದೇವರ ವಾಕ್ಯವನ್ನ ಪೌಲನಿಂದ ಆಕೆ ಕೇಳಿಸಿಕೊಂಡ್ಲು. और ಮತ್ತೆ उसने अपने घर में बुलाया, ಆಕೆ ಪೌಲನನ್ನ ಆಕೆ ಮನೆಗೆ ಕರೆಸಿಕೊಂಡ್ಲು, घर में रखा. ಮನೆ ಒಳಗಡೆ ಇಟ್ಕೊಂಡ್ಲು. क्या बहुमान मिला उसको? ಏನ್ ಬಹುಮಾನ ಸಿಕ್ತು ಆಕೆಗೆ? आपको मालूम है? ನಿಮ್ಗೆ ಗೊತ್ತಿದೆನಾ? वो लेडी, ಆ ಒಂದು ಸ್ತ್ರೀ ये यूरोप खंड में ಯುರೋಪ್ ಒಂದು ಖಂಡದಲ್ಲಿ पहला स्त्री, ಮೊದಲನೆಯ ಸ್ತ್ರೀ. बहुमान मिला उसको विश्वासी बनने का. ಯುರೋಪ್ ಖಂಡದಲ್ಲೇ ಮೊಟ್ಟ ಮೊದಲನೇ ಸ್ತ್ರೀ ಅನ್ನುವಂತ ಹೆಸರು ಬಹುಮಾನ ಸಿಕ್ತು. चेक इन द गूगल. ನೀವು ಗೂಗಲ್ ಅಲ್ಲಿ ಸರ್ಚ್ ಮಾಡಬಹುದು. यूरोप खंड में ಯುರೋಪ್ ಖಂಡದಲ್ಲಿ लुदिया जी औरत को ಲುದಿಯಾ ಅನ್ನುವಂತ ಒಬ್ಬ ಸ್ತ್ರೀ फर्स्ट विश्वासी ಮೊಟ್ಟ ಮೊದಲನೆಯ ವಿಶ್ವಾಸಿ. बोल के बहुमान है.
ಆಕೆಯ ಬಹುಮಾನ, ಅದು ಆಕೆಯ ಬಹುಮಾನವಾಗಿತ್ತು. क्यों? ಯಾಕೆ? पौलुस को सेवा में मदद किया। ಪೌಲನಿಗೆ ಸೇವೆಲಿಕ್ಕೆ ಸಹಾಯ ಮಾಡ್ತಾ क्या ಇದ್ಲು. मदद किया? ಏನು ಸಹಾಯ ಮಾಡಿದ್ಲು? घर में ही ली, ಆ, ಮನೆಯಲ್ಲಿ ಕರೆಸಿದ್ಲು, सहारा दिया, ಮನೆ ಆಶ್ರಯ ಕೊಟ್ಲು, थोड़ा खाना दिया होगा। ಸ್ವಲ್ಪ ಆಹಾರ ಕೊಟ್ಲು. वो बिजनेसमैन थी, मतलब उसका पैसा होगा। ಆಕೆ ಒಳ್ಳೆ ವ್ಯಾಪಾರಸ್ಥಳಾಗಿದ್ಲು, ಹಣ ಇರ್ಬೋದು. वो पौलुस को सेवकाई के लिए मदद की होगी, ಪೌಲನ ಸೇವೆಗೋಸ್ಕರ ಹಣ ಸಹಾಯ ಮಾಡಿರಬಹುದು. उसका सम्मान उसको मिल गया, ಆಕೆಯ ಒಂದು ಸನ್ಮಾನ, ಆಕೆ ಬಹುಮಾನ ಆಕೆ उसका नाम बाइबल में आ गया। ಆಕೆ ಹೆಸರು ಬೈಬಲ್ ಅಲ್ಲಿ ಬಂತು. हालेलुया। ಹಲ್ಲೆಲೂಯಾ. गांव के साथ उसका नाम आ गया। ಆ ಒಂದು ಹಳ್ಳಿಯ ಗ್ರಾಮದಲ್ಲಿ ಆಕೆಯ ಹೆಸರು ಬಂತು. उसका गांव का भी नाम आया बाइबल में। ಆಕೆಯ ಹಳ್ಳಿಯ ಹೆಸರು ಕೂಡ ಬೈಬಲ್ ಅಲ್ಲಿ ಬಂತು. हालेलुया। ಹಲ್ಲೆಲೂಯಾ. तब हमें पता चला कि वो गांव यूरोप में है। ಅವಾಗ ನಮಗೆ ಗೊತ್ತಾಯ್ತು, ಓ ಹಳ್ಳಿ ಯುರೋಪ್ ಖಂಡದಲ್ಲಿ ಇದೆ ಅಂತ ನಮಗೆ ಗೊತ್ತಾಯ್ತು. हालेलुया। ಹಲ್ಲೆಲೂಯಾ. ये आशीष प्रभु से है। ಇದು ದೇವರ ಆಶೀರ್ವಾದ, ಇದು ದೇವರಿಂದ ಬರುವಂತದ್ದು. नया करार का तो मैंने बता दिया। ಹೊಸ ಒಡಂಬಡಿಕೆಯ ಬಗ್ಗೆ ನಾನು ಮಾತನಾಡಿದೆ. जूना करार का एक स्त्री के बारे में बताता हूँ। ಹಳೆ ಒಡಂಬಡಿಕೆಯ ಬಗ್ಗೆ ಒಬ್ಬ ಸ್ತ್ರೀ ಬಗ್ಗೆ ನಾನು ಮಾತನಾಡ್ತೇನೆ. कौन था? ಯಾರಾಗಿದ್ರು? ಯಾರು ಆಕೆ? वो खाना खिलाती थी। ಊಟ ಕೊಡ್ತಾ ಇದ್ಲು. ಯಾರಕ್ಕೆ? एलिशा। ಎಲಿಷನಿಗೆ ಊಟ ಕೊಡ್ತಾ ಇದ್ಲು. ಯಾರು? सेकंड किंग ಎರಡನೇ ಒಂದು ಅರಸುಗಳ ಪುಸ್ತಕ चैप्टर 4 4ನೇ ಅಧ್ಯಾಯ वर्स 8। 8ನೇ ವಚನ. ಯಾರು ತೆಗೆದು ಓದ್ತೀರಾ? हालेलुया। ಹಲ್ಲೆಲೂಯಾ. जब वो मार्ग से जाता था, ಯಾವಾಗಲೆಲ್ಲ ಆತನು ಆ ಮಾರ್ಗವಾಗಿ ಹೋಗ್ತಾ ಇದ್ದನು, वहीं खाना खाता था। ಅಲ್ಲಿ ಊಟ ಮಾಡ್ತಾ ಇದ್ದ. वो स्त्री ने उसको बोला खाना खाने के लिए, ಆ ಸ್ತ್ರೀ ಆತನಿಗೆ ಹೇಳ್ತಾ ಇದ್ದ, ನೀನು ಬಂದು ಊಟ ಮಾಡು ಅಂತ ಹೇಳಿ. और खाना खिलाते। ಊಟ ಕೊಡ್ತಾ ಇದ್ಲು, ಊಟ ಮಾಡಿಸ್ತಾ ಇದ್ಲು. आगे क्या हुआ? ಮುಂದೆ ಏನಾಯ್ತು? हालेलुया। ಹಲ್ಲೆಲೂಯಾ. अपने पति से बात किया। ಸೊ ಆಕೆ ಗಂಡನ ಜೊತೆ ಮಾತನಾಡ್ತಾ ಇದ್ದಾಳೆ. अलीशा पहले आंगन में बैठ के खाना खाता था, ಎಲಿಷನ ಮೊದಲು ಹೊರಗಡೆ ಕೂತ್ಕೊಂಡು ಊಟ ಮಾಡ್ತಾ ಇದ್ದ. अभी घर में आ गया। ಈಗ ಮನೆ ಒಳಗಡೆ ಬಂದ್ಬಿಟ್ಟ. उसको ऊपर का अपर फ्लोर उसको दे दिया। ಮನೆ ಮೇಲಿರುವಂತ ಮೇಲಂತಸ್ತು ಆತನಿಗೆ ಕೊಟ್ರು. उस स्त्री ने उसको लिए खाट लगाया, ಆ ಸ್ತ್ರೀ ಆತನಿಗೋಸ್ಕರ ಒಂದು ಮಂಚವನ್ನ ಹಾಕಿದ್ಲು, लाइट बत्ती लगा के दी। ಒಂದು ದೀಪ ಸ್ತಂಭನ ಇಟ್ಟಿಳು. कुछ किया उसने? ಆಗ ಏನ್ ಮಾಡಿದ್ಲಕ್ಕೆ? कुछ किया उसके लिए? ಏನಾದ್ರು ಮಾಡಿದಾಳ? उस स्त्री को मालूम था क्या? ಆ ಸ್ತ್ರೀಗೆ ಗೊತ್ತಿತ್ತ? कुछ मालूम नहीं था। ಆಕೆಗೆ ಏನು ಗೊತ್ತಿರಲಿಲ್ಲ. जिसको मैं सहारा दे रही हूँ, ನಾನು ಯಾರಿಗೆ ಆಶ್ರಯ ಕೊಡ್ತಾ ಇದ್ದೇನೋ, जिसको मैं मदद कर रही हूँ, ನಾನು ಯಾರಿಗೆ ಸಹಾಯ ಮಾಡುತ್ತಿದ್ದೇನೋ, कितना बड़ा दास है। ಆತನು ದೊಡ್ಡ ದೇವರ ಮನುಷ್ಯನು ಅಂತ ಹೇಳಿ परमेश्वर से बात करने वाला है। ದೇವರ ಜೊತೆ ಮಾತನಾಡುವ ದಾಸನು. उसको मालूम नहीं था। ಆಕೆಗೆ ಗೊತ್ತೇ ಇಲ್ಲ, ಆತನಿಗೆ ಗೊತ್ತಿದ್ದಿಲ್ಲ. इतना ही मालूम था, ಇಷ್ಟೇ ಗೊತ್ತಿತ್ತು, ये कोई प्रभु का दास है, ಇಷ್ಟೇ ಗೊತ್ತಿತ್ತು ಆತನು ದೇವರ ದಾಸನೆಂಬುದಾಗಿ. परमेश्वर का जन है। ದೇವ ಜನರಂತ ಗೊತ್ತಿತ್ತು ಅಷ್ಟೇ. लेकिन इतना मालूम नहीं था ಆದ್ರೆ ಇಷ್ಟು ಗೊತ್ತಿರಲಿಲ್ಲ कि वो परमेश्वर से बात करता है। ಆತನು ದೇವರ ಜೊತೆ ಮಾತಾಡುವಂತ ವ್ಯಕ್ತಿ ಅಂತ ಗೊತ್ತಿರಲಿಲ್ಲ. जो आशीष वो देता है वो मिलता है, ಯಾವ ಆಶೀರ್ವಾದ ಕೊಡ್ತದೋ ಅದು ಸಿಗ್ತದೆ ಎಂಬುದಾಗಿ उसको मालूम नहीं था। ಆಕೆಗೆ ಗೊತ್ತಿರಲಿಲ್ಲ. तो भी मदद की। ಆದರೂ ಕೂಡ ಸಹಾಯ ಮಾಡಿದ್ಲು. हालेलुया। ಹಲ್ಲೆಲೂಯಾ. अभी ಈಗ हमको सब मालूम है, ನಮ್ಗೆಲ್ಲ ಗೊತ್ತಿದೆ. बाइबल है, ಬೈಬಲ್ ಇದೆ, पवित्र आत्मा है, ಪವಿತ್ರ ಆತ್ಮನಿದ್ದಾನೆ, यीशु का स्टोरी है, ಯೇಸು ಕ್ರಿಸ್ತನ ಕಥೆಗಳಿದಾವೆ, संडे का चर्च है, ಭಾನುವಾರ ಆರಾಧನೆ ಇದೆ, फास्टिंग प्रेयर है, ಉಪವಾಸ ಪ್ರಾರ್ಥನೆ, अच्छे अच्छे पास्टर है, ಒಳ್ಳೆ ಸೇವಕರಿದ್ದಾರೆ, हो सारे वचन मालूम है, ಒಳ್ಳೆ ವಚನಗಳು, ಬಹಳ ವಚನಗಳು ಗೊತ್ತಿದ್ದಾವೆ. तो भी ಆದ್ರೂ ಕೂಡ हम प्रभु के दासों का ದೇವರ ದಾಸರನ್ನ जैसा मदद करना चाहिए ಹೇಗೆ ನಾವು ಸಹಾಯ ಮಾಡಬೇಕು नहीं करते। ಆ ರೀತಿ ಮಾಡ್ತಾ ಇಲ್ಲ. उसको मालूम नहीं था, ಆಕೆ ಗೊತ್ತಿರ್ಲಿಲ್ಲ, तो भी उसने किया। ಆದ್ರೂ ಮಾಡಿದ್ಲು. आज ಆದ್ರೆ ಈಗ बहुत सारे लोगों को मालूम है, ಬಹಳ ಜನರಿಗೆ ಗೊತ್ತಿದೆ, लेकिन नहीं करते। ಆದ್ರೆ ಮಾಡ್ಲಿಕ್ಕೆ ಇಷ್ಟ ಇಲ್ಲ. वो नहीं करने की वजह से ಮಾಡ್ಲಿಕ್ಕೆ ಇಲ್ಲಿ ಇಷ್ಟ ಇಲ್ಲದೆ ಇರೋದ್ರಿಂದ उनका 5 प्रकार का आशीष 5 ತರವಾದ ಆಶೀರ್ವಾದ रुक जाता है। ಅದು ನಿಂತ್ಕೊಳ್ಬಿಡುತ್ತೆ. कितना आशीष रुक जाता है? ಎಷ್ಟು ಆಶೀರ್ವಾದ ನಿಂತ್ಕೊಳ್ತದ್ರಿ? 5 प्रकार का आशीष रुक जाता है। ಸಹಾಯ ಮಾಡದೇ ಇರೋದ್ರಿಂದ 5 ತರವಾದ ಆಶೀರ್ವಾದಗಳು ನಿಂತು तो ಹೋಗ್ಬಿಡ್ತವೆ. इसका मतलब ಇದರ ಒಂದು ಅರ್ಥ, वो स्त्री को ಆ ಸ್ತ್ರೀಗೆ 5 प्रकार का आशीर्वाद मिला होगा। ಆಕೆಗೆ ಕೂಡ 5 ತರವಾದ ಆಶೀರ್ವಾದ ಸಿಕ್ಕಿರ್ಬೇಕಲ್ವಾ? बराबर है। ಬರಬರನ? जो नहीं करता है ಯಾರು ಮಾಡೋದಿಲ್ವೋ उसका 5 प्रकार का आशीष रुक जाता है, ಯಾರು ಮಾಡೋದಿಲ್ಲ ಅವ್ರಿಗೆ 5 ತರವಾದ ಆಶೀರ್ವಾದ ನಿಂತೋಗ್ಬಿಡುತ್ತೆ. और जो करता है ಯಾರು ಮಾಡ್ತಾರೋ उसको 5 प्रकार का आशीर्वाद मिलता होगा। ಅವ್ರಿಗೆ 5 ತರವಾದ ಆಶೀರ್ವಾದ ಸಿಗ್ತವೆ. बराबर है।
ಕರೆಕ್ಟ್ ಇದೆನಾ? पहला आशीष देखेंगे, ಮೊದಲನೇ ಆಶೀರ್ವಾದ वो ನೋಡೋಣ. स्त्री को क्या मिला? ಆ ಸ್ತ್ರೀಗೆ ಏನ್ ಸಿಕ್ತು? 14 पढ़िए सर. हालेलुया. ಹಲ್ಲೆಲೂಯಾ. अलीशा ने अपने गेजी से पूछा, ಎಲಿಷನು ಆತನ ಸೇವಕನಾದ ಗೇಜಿಗೆ ಕೇಳ್ತಾನೆ, अरे ये स्त्री ने आपको बहुत मदद किया है, ಈ ಸ್ತ್ರೀ ನಮಗೆ ಬಹಳ ಸಹಾಯ ಮಾಡ್ತಾ ಇದ್ದಾಳೆ, खाना दिया है, ಊಟ ಕೊಟ್ಟಿದ್ದಾಳೆ, घर में रखा है, ಮನೆಯಲ್ಲಿ ಇಟ್ಕೊಂಡಿದ್ದಾಳೆ, उसको कुछ करना चाहिए. ಆಕೆಗೆ ನಾವ್ ಏನಾದ್ರೂ ಒಂದು ಮಾಡ್ಬೇಕಲ್ಲ. गेजी क्या बोलता है? ಗೇಜಿ ಏನ್ ಹೇಳ್ತಾನೆ? वो बांझ है, ಓ ಆಕೆ ಬಂಜೆ ಆಗಿದ್ದಾಳೆ, उसको बच्चा नहीं है. ಆಕೆಗೆ ಮಕ್ಕಳಿಲ್ಲ. साइंस ने इतना तरक्की कर दी है, ಸೈನ್ಸ್ ಇಷ್ಟು ಏನು ವಿಜ್ಞಾನ ಇಷ್ಟು ಮುಂದೆ ಆಗಿದೆ. बांझ स्त्री को, ಬಂಜೆ ಆಗಿರೋಂತ ಸ್ತ್ರೀಗೆ उसको गर्भिणी नहीं बना पाया. ಅದನ್ನ ಗರ್ಭಿಣಿ ಮಾಡ್ಲಿಕ್ಕೆ ಆಗಿಲ್ಲ. हालेलुया. ಹಲ್ಲೆಲೂಯಾ. उसका कोख खोलने का, जो गर्भ खोलने का दवा नहीं है अभी तक. ಆ ಒಂದು ಮುಚ್ಚಲ್ಪಟ್ಟಂತ ಗರ್ಭವನ್ನ ತೆಗೆಯುವಂತ ಒಂದು ಔಷಧಿ ಎಲ್ಲೂ ಇಲ್ಲ, आज तक नहीं है, ಈಗಲೂ ಕೂಡ ಇಲ್ಲ, आगे भी नहीं मिलेगा. ಮುಂದೆಗೂ ಕೂಡ ಸಿಕ್ಕೋದಿಲ್ಲ. हालेलुया. ಹಲ್ಲೆಲೂಯಾ. ऐसा बीमारी था उस स्त्री को, ಆ ರೀತಿಯಾದಂತ ಒಂದು ರೋಗ ಆಕೆಗಿತ್ತು. बांझ थी, ಆಕೆ ಬಂಜೆ ಆಗಿದ್ದಳು. लाजवाब बीमारी थी, नहीं ठीक बनेली बीमारी थी, ಆಕೆಗೆ ಗುಣ ಆಗದೇ ಇರುವಂತ ಒಂದು ರೋಗ ಇತ್ತು, अनक्यूरेबल डिजीज. ಗುಣವಾಗದೇ ಇರುವಂತ ಒಂದು ರೋಗ. लेकिन ಆದರೆ बाइबल कहती है, ದೇವರ ವಾಕ್ಯ ಹೇಳ್ತದೆ, एलिशा को खाना खिलाने से, ಎಲಿಷನಿಗೆ ಊಟ ಕೊಡುವುದರಿಂದ, एलिशा को मदद करने से, ಎಲಿಷನಿಗೆ ಸಹಾಯ ಮಾಡಿದ್ದರಿಂದ ऐसी बीमारी, ಇಂಥ ಒಂದು ರೋಗ, असाध्य बीमारी ಅಸಾಧ್ಯವಾದಂತ ರೋಗ ठीक हो गया. ಅದು ಗುಣವಾಯಿತು. ಪ್ರೇರಣೆ. हालेलुया. ಹಲ್ಲೆಲೂಯಾ. क्योंकि ಯಾಕಂದ್ರೆ उसको बच्चा हो गया. ಆಕೆಗೆ ಮಕ್ಕಳು ಹುಟ್ಟಿದ್ರು. हालेलुया. ಹಲ್ಲೆಲೂಯಾ. पहला आशीष मिला, ಮೊದಲನೇ ಆಶೀರ್ವಾದ ಸಿಕ್ತು, वो बीमारी चली गई. ಆ ಒಂದು ರೋಗ ಬಿಟ್ಟು ಹೋಯ್ತು. ऐसी बीमारी ಆ ರೀತಿಯಾದಂತ ರೋಗ साइंस भी उसको क्लियर नहीं कर सकता है, ವಿಜ್ಞಾನ ಕೂಡ ಮಾಡಕ್ ಆಗಲ್ಲ, कोई डॉक्टर उसको सही नहीं करता है. ಯಾವ ವೈದ್ಯನು ಕೂಡ ಅದನ್ನ ಸರಿಪಡಿಸಿದಂತ ರೋಗ. हालेलुया. ಹಲ್ಲೆಲೂಯಾ. परमेश्वर ने ठीक किया. ಆದ್ರೆ ದೇವರದನ್ನ ಮಾಡಿದನು. कारण क्या? ಕಾರಣ ಏನು? वो स्त्री ने ಆ ಸ್ತ್ರೀ उसको थोड़ा खाना दिया, ಸ್ವಲ್ಪ ಆಹಾರ ಕೊಟ್ಲು, उसको थोड़ा सा. ಆಕೆ ಸ್ವಲ್ಪ ಆಶ್ರಯ. दूसरा आशीष, ಎರಡನೇ ಆಶೀರ್ವಾದ लड़का हुआ, लड़का हुआ. ಎರಡನೇ ಆಶೀರ್ವಾದ ಹುಡುಗನು ಆಕೆಗೆ ಹುಟ್ಟಿದನು. क्या मिला? ಏನ್ ಸಿಕ್ತು? लड़की नहीं हुआ. ಹುಡುಗಿ ಆಗ್ಲಿಲ್ಲ. हम बोलते हैं ना, वंश चलाने के लिए, वंश चलाने ನಮ್ಮ के लिए ವಂಶವನ್ನ ಮುಂದೆ ಸಾಗಿಸೋದಕ್ಕೋಸ್ಕರ लड़का चाहिए. ನಮಗೆ ಹುಡುಗನು ಬೇಕು. हालेलुया. ಹಲ್ಲೆಲೂಯಾ. प्रभु ने उसको लड़का दिया. ದೇವರು ಆಕೆಗೆ ಗಂಡು ಮಗುನನ್ನ ಕೊಟ್ಟನು. सेकेंड आशीष. ಎರಡನೇ ಆಶೀರ್ವಾದ. थर्ड आशीष, ಮೂರನೇ ಆಶೀರ್ವಾದ. कुछ कारणवश ಯಾವುದೋ ಕಾರಣದಿಂದ वो लड़का मर गया. ಆ ಒಂದು ಮಗನು ಸತ್ತು ಹೋದ. हालेलुया. ಹಲ್ಲೆಲೂಯಾ. 14 वचन पढ़िए सर. क्या हो गया? ಅಲ್ಲಿ ಏನಾಯ್ತು? बच्चा भी इस वचन में मर गया. ಈ ವಚನದಲ್ಲಿ ಆಕೆಯ ಮಗು ಸತ್ತೋಗಿದೆ. वो औरत ಆ ಹೆಣ್ಮಗಳು एलिशा को ढूंढ के लाई. ಎಲಿಷನಿಗೆ ಹೋಗಿ ಹುಡುಕೊಂಡು ಕರ್ಕೊಂಡು ಬಂದು 35, 36, 37 में पढ़ते हैं, 35, 36, 37 ನಾವು ಓದುತ್ತೇವೆ. वो बच्चा वापस जिंदा हो गया. ಆ ಮಗನು ತಿರುಗಿ ಜೀವಿತನಾದನು. हालेलुया. ಹಲ್ಲೆಲೂಯಾ. समस्या तो आई, ಸಮಸ್ಯೆ ಬಂತು, लेकिन ಆದರೂ ಕೂಡ उसका उत्तर भी मिला. ಅದಕ್ಕೆ ಉತ್ತರ ಕೂಡ ಸಿಕ್ತು. तीसरा आशीष, ಮೂರನೇ ಆಶೀರ್ವಾದ. समस्या तो आई, ಸಮಸ್ಯೆಗಳು ಬರ್ತವೆ, लेकिन उत्तर मिला. ಆದ್ರೆ ಉತ್ತರ ಸಿಗ್ತದೆ. इसलिए ಹಾಗಾಗಿ साम में लिखा है, ಕೀರ್ತನೆಯಲ್ಲಿ ಬರೆಯಲ್ಪಟ್ಟಿದೆ, धर्मियों पर ನೀತಿವಂತರಿಗೆ बहुत सारे विपत्तियां तो आएगी, ಅನೇಕ ಸಂಕಟಗಳು ಇರ್ತವೆ, लेकिन उसमें से प्रभु रास्ता निकालेगा. ಆದ್ರೆ ಅವೆಲ್ಲವುಗಳಿಂದ ದೇವರಿಗೆ ಬಿಡುಗಡೆ ಮಾಡ್ತಾನೆ. हालेलुया. ಹಲ್ಲೆಲೂಯಾ. इसलिए पहले धर्मी बनो, ಮೊದಲನೇದಾಗಿ ನೀನು ಫಸ್ಟ್ ನೀತಿವಂತನಾಗು. पहला धर्मी बनो. ಮೊದಲನೇದಾಗಿ ನೀತಿವಂತನಾಗು. परमेश्वर का समय परमेश्वर को दो. ದೇವರ ಸಮಯನ ದೇವರಿಗೆ ಕೊಡು. What we promise to God, give God. ನೀನು ಏನು ಕೊಡಬೇಕಂತ ಯೋಚನೆ ಮಾಡಿದ್ಯೋ ಅದನ್ನ ಸಂಪೂರ್ಣ ದೇವರಿಗೆ ಕೊಡು. हालेलुया. ಹಲ್ಲೆಲೂಯಾ. आपको जिसको मदद कर सकते हो उनका मदद करो. ನಿನಗೆ ಯಾರಿಗೆ ಸಹಾಯ ಮಾಡಬೇಕಾಗ್ತದೋ ಅವರಿಗೆ ಸಹಾಯ ಮಾಡು. स्पेशली वर्क फॉर लॉर्ड. ದೇವರಿಗಾಗಿ ಪ್ರತ್ಯೇಕವಾಗಿ ಕೆಲಸ ಮಾಡು. खास करके परमेश्वर के दासों को मदद करो. ವಿಶೇಷವಾಗಿ ದೇವರ ಸೇವಕರಿಗೆ ಸಹಾಯ ಮಾಡು. परमेश्वर की सेवकाई को मदद करो. ದೇವರ ಸೇವೆಗೆ ಸಹಾಯ ಮಾಡು. और इस रीति से अपनी नीतिमत्वता पूरा करो. ಈ ರೀತಿಯಾಗಿ ನಿನ್ನ ಎಲ್ಲ ಕೆಲಸವನ್ನು ಸಂಪೂರ್ಣಪಡಿಸು. नीतिमत्वता पूरी करो. ನಿನ್ನ ನೀತಿವಂತಿಕೆಯನ್ನು ಸಂಪೂರ್ಣವಾಗಿ ಮಾಡು. तब ये वचन आपको लागू पड़ेगा. ಅವಾಗ ಈ ವಚನ ನಿನ್ನ ಜೀವಿತದಲ್ಲಿ, नीतिमान पर बहुत सारे समस्या तो आती है, ನೀತಿವಂತನಿಗೆ ಬಹಳ ಕಷ್ಟ ಸಂಕಟಗಳಿದ್ದರೂ लेकिन ಕೂಡ प्रभु उसमें से रास्ता निकालता ಆದ್ರೆ है. ದೇವರವೆಲ್ಲವುಗಳಿಂದ ನನಗೆ ಬಿಡುಗಡೆ ಮಾಡ್ತಾನೆ. हालेलुया. ಹಲ್ಲೆಲೂಯಾ. हालेलुया. ಹಲ್ಲೆಲೂಯಾ.
Hallelujah. Hallelujah. Praise the Lord. Praise the Lord. Fourth आशीष. ನಾಲ್ಕನೆಯ ಆಶೀರ್ವಾದ. Fourth आशीष. ನಾಲ್ಕನೇ ಆಶೀರ್ವಾದ. अभी बहुत बड़ा आशीष है ये. ಇದು ದೊಡ್ಡ ಆಶೀರ್ವಾದ. अगर कोरोना आने वाला है हमको मालूम है अभी अगला हफ्ता में. ಒಂದ್ ವೇಳೆ ಮುಂದಿನ ವಾರ ಕೊರೋನಾ ಮತ್ತೆ ಬಂತು ಅಂತ ಅನ್ಕೊಳ್ಳಿ. थॉमस सर क्या करेगा? ಥಾಮಸ್ ಪಾಸ್ ಏನ್ ಮಾಡ್ತಾರೆ? सब पैक करेगा, ಎಲ್ಲ ಪ್ಯಾಕ್ ಮಾಡಿ गांव जाएगा. ಊರಿಗೆ ಹೋಗ್ಬಿಡ್ತಾರೆ. नॉर्मल है ನಾರ್ಮಲ್. क्योंकि सब लॉकडाउन होने वाला है. ಸಾಮಾನ್ಯ ಎಲ್ಲ ಲಾಕ್ ಡೌನ್ ಆಗ್ತದೆ. मैं अपना गांव भाग जाएगा. ಅವರು ಅವ್ರ ಮನೆಗೆ ಹೋಗ್ಬಿಡ್ತಾರೆ, ಊರಿಗೆ ಹೋಗ್ತಾರೆ. Hallelujah. Hallelujah. मैं नहीं भागेगा, ನಾನು ಹೋಗೋದಿಲ್ಲ, मेरे को इधर ही सेफ है. ನನಗೆ ಇಲ್ಲಿ ಸೇಫ್. हालेलुया. मतलब जो जहां जहां से आया वहां वहां जाने का कोशिश करेगा. ಯಾರ್ಯಾರು ಎಲ್ಲಿಂದ ಬಂದಿದ್ರು ಅಲ್ಲೆಲ್ಲಿಗೆ ಹೋಗಿ ಅವ್ರ ಪ್ರಯತ್ನ ಮಾಡ್ತಾರೆ. लेकिन ये आने वाले वार्निंग मिलना चाहिए ना. ಈ ಬರುವಂತ ಒಂದು ಸೂಚನೆ ಗೊತ್ತಾಗ್ಬೇಕಲ್ವಾ? वार्निंग मिलना चाहिए ना. ಆ ಒಂದು ಸೂಚನೆ ನಮಗೆ ಬರ್ಬೇಕಲ್ಲ? बराबर की नहीं है? ಬರ್ಬೇಕಾ ಇಲ್ಲ? अभी यही संकट इस स्त्री के जीवन में आ गया है. ಈಕೆ ಜೀವಿತದಲ್ಲಿ ಕೂಡ ಅದೇ ಸಂಕಟ ಬಂತು. इसके देश में ಈಕೆ ದೇಶದಲ್ಲಿ अकाल आने वाला है. ಬರಗಾಲ ಬರ್ಬೇಕಂತೇಳಿ. हालेलुया. Hallelujah. ये किसको मालूम पड़ा? ಇದು ಯಾರಿಗೆ ಗೊತ್ತಾಯ್ತು? एलिशा को मालूम पड़ा. ಎಲಿಷನಿಗೆ ಗೊತ್ತಾಯ್ತು. चैप्टर 8 वर्स 1. हालेलुया. Hallelujah. वार्निंग मिला. ಹಾಗೆ ಒಂದು ಸೂಚನೆ ಸಿಕ್ತು. 7 साल 7 ವರ್ಷ बारिश नहीं, ಮಳೆ ಇಲ್ಲ, अनाज नहीं, ಊಟ ಇಲ್ಲ, तू यहाँ मर जाएगी, ನೀನು ಇಲ್ಲಿ ಸತ್ತೋಗ್ಬಿಡ್ತೀಯ, दूसरे देश में जा. ಮುಂದಿನ ಬೇರೆ ದೇಶಕ್ಕೆ ಹೋಗು. कितना अच्छा वार्निंग मिला. ಒಳ್ಳೆ ಸೂಚನೆ और ಸಿಕ್ತಲ್ಲ. बाइबल कहती है ಬೈಬಲ್ ವಚನ ಹೇಳ್ತದೆ, वो स्त्री चली गई. ಆಕೆ ಹೋಗ್ಬಿಟ್ಲು. हालेलुया. Hallelujah. उस स्त्री को क्यों मिला? ಅದೇ ಸ್ತ್ರೀಗೆ ಯಾಕೆ ಸಿಕ್ತು? बहुत सारे लोग होंगे गांव में, ಬಹಳ ಜನರು ಆ ಗ್ರಾಮದಲ್ಲಿ ಇದ್ದಾರೆ. लेकिन एलिशा ಆದ್ರೆ ಎಲಿಷಾ उसी स्त्री के बारे में लिखता है. ಅದೇ ಸ್ತ್ರೀ ವಿಷಯದಲ್ಲಿ ಬರೀತಾ ಇದ್ದಾನೆ. बाइबल ದೇವರ ವಚನ उसी स्त्री के बारे में लिखता है. ಆ ಸ್ತ್ರೀಯದ ಬಗ್ಗೆ ಬರೆಯುತ್ತಾ ಇದೆ. बराबर है सर? ಕರೆಕ್ಟ್ ಇದೆನಾ? वही स्त्री है. ಸರಿ ಇದೆನಾ? ಅದೇ ಸ್ತ್ರೀ दूसरा कोई है? ಬೇರೆ ಯಾವ್ದು ಸ್ತ್ರೀ ಇದಲ್ಲ? क्यों उसके पास गया? ಯಾಕೆ ಆಕೆ ಬಳಿಗೆ ಹೋಯ್ತು? Why? ಯಾಕೆ? Why? ಯಾಕೆ? Because she helped men of the God. ಯಾಕೆ ಅಂತಂದ್ರೆ ಆ ಸಹೋದರಿ, ಆ ಸ್ತ್ರೀ ದೇವರ ಸೇವಕನಿಗೆ ಸಹಾಯ ಮಾಡಿದ್ಲು. Amen. ಆಮೆನ್. वो अकाल कौन लाने वाला था? ಆ ಒಂದು ಬರಗಾಲ ಯಾರು ತರ್ಬೇಕು ಅನ್ಕೊಂಡಿದ್ರು? परमेश्वर लाने वाला था. ದೇವರೇ ದೇವರೇ ತರ್ಬೇಕಂತ ಅನ್ಕೊಂಡಿದ್ರು. हालेलुया. Hallelujah. तो परमेश्वर उस स्त्री को बचाना चाहता था. ಸೊ ದೇವರ ಆ ಸ್ತ್ರೀಯನ್ನ ರಕ್ಷಿಸಬೇಕೆಂಬುದಾಗಿ ಯೋಚನೆ क्यों? ಮಾಡಿದ್ರು. ಯಾಕೆಂದ್ರೆ क्योंकि उसने परमेश्वर के जन को मदद किया था. ಯಾಕೆಂತಂದ್ರೆ ಆಕೆ ದೇವರ ಜನರಿಗೆ ಸಹಾಯ ಮಾಡಿದ್ಲು. इसका मतलब यह है, ಇದರ ಅರ್ಥ ಇದು, आप परमेश्वर के जन को जब मदद करते हो, ನೀನು ದೈವ ಜನರಿಗೆ ಸಹಾಯ ಮಾಡ್ತೀಯೋ, आप परमेश्वर को मदद करते हो. ನೀನು ದೇವರಿಗೆ ಸಹಾಯ ಮಾಡ್ತೀಯ. हालेलुया. Hallelujah. जो परमेश्वर जो भी कुछ करने वाला है, ದೇವರು ಏನಾದ್ರೂ ಮಾಡಬೇಕು ಅಂತಿದ್ದಾಗ, वो आपके जीवन में कोई परेशानी आने वाली है, ನಿನ್ನ ಜೀವನದಲ್ಲಿ ಏನಾದ್ರೂ ಪರಿಸ್ಥಿತಿಗಳು ಬರ್ತಾ ಇದೆ ಅಂತಂದ್ರೆ वो पहले ही बताएगा. ಮೊದಲೇ ನಿನಗೆ ಹೇಳ್ತಾರೆ ದೇವರು, वो रास्ते से मत जाओ, ಆ ದಾರಿಯಲ್ಲಿ ಹೋಗಬೇಡ, उधर एक्सीडेंट होने वाला है. ಅಲ್ಲಿ ಆಕ್ಸಿಡೆಂಟ್ ಅಪಘಾತ ಆಗ್ಲಿಕ್ಕಿದೆ, वो जगह से मत जाओ, ಆ ಸ್ಥಳದ ಮುಖಾಂತರ ಹೋಗಬೇಡ, वो गाड़ी से मत जाओ. ಆ ಗಾಡಿಯ ಮೇಲೆ ಹೋಗಬೇಡ. कुछ ना कुछ करके प्रभु आपको बचाएगा. ಏನಾದ್ರೂ ಒಂದು ಮಾಡಿ ನಿನ್ನನ್ನು ದೇವರು ರಕ್ಷಿಸ್ತಾನೆ. हालेलुया. Hallelujah. कब बचाएगा? When God will save you. ಹೇಗೆ? ಯಾವಾಗ ಆತನು ನಿಮ್ಮನ್ನ ರಕ್ಷಿಸುವನು? जब ಹೇಗೆ? ಯಾವಾಗ? जब स्त्री जैसे आप बनोगे. ಯಾವಾಗ ಈ ಸ್ತ್ರೀಯ ಹಾಗೆ ನೀನು ಆಗುವಾಗ. कुछ मालूम नहीं था. ಏನು ಗೊತ್ತಿರ್ಲಿಲ್ಲ. वो प्रभु का दास कितना बड़ा है मालूम नहीं था. ಆಕೆ ಆ ದೇವ ದಾಸನ ಎಷ್ಟು ದೊಡ್ಡವನಂತ ಆಕೆ ಗೊತ್ತೇ ಇದ್ದಿಲ್ಲ. Even though she helped man of God. ಈಗಿದ್ದಾಗಲೂ ಕೂಡ ಆಕೆ ದೇವರ ಸೇವಕರಿಗೆ ಸಹಾಯ ಮಾಡಿದಳು. हालेलुया. Hallelujah. अगर हमको सब मालूम है, ಆದ್ರೆ ನಮ್ಗೆ ಎಲ್ಲವೂ ಗೊತ್ತಿದೆ. अगर हम बराबर करेंगे, ಆದ್ರೆ ಸರಿಯಾಗಿ ನಾವು ಮಾಡೋದಾದ್ರೆ हमको कितना आशीष मिलेगा. ನಮ್ಗೆ ಎಷ್ಟು ಆಶೀರ್ವಾದ ಸಿಕ್ಬೋದು ನೋಡಿ. हालेलुया. Hallelujah. चौथा आशीष क्या मिला? ನಾಲ್ಕನೇ ಆಶೀರ್ವಾದ ಏನು ಸಿಕ್ತಾಕೆಗೆ? सूचना मिला. ಏನ್ ಸಿಕ್ತು? वार्निंग मिला. वार्निंग. ಆಕೆ ಒಂದು ಒಳ್ಳೆ ಸೂಚನೆ ಸಿಕ್ತು. ಆಕೆಗೆ वार्निंग मिला. ಒಳ್ಳೆ ಸೂಚನೆ ಸಿಕ್ತು. अपना जान बचाए. ಆಕೆ ಜೀವಿತವನ್ನ ಕಾಪಾಡಿಕೊಳ್ಳೋಕೋಸ್ಕರ 7 साल चली गई. 7 ವರ್ಷ ಹೋಗ್ಬಿಟ್ಲು. अभी 5वां आशीष, ಈಗ 5ನೇ ಆಶೀರ್ವಾದ, लास्ट आशीष. ಕೊನೆ ಆಶೀರ್ವಾದ. आई एम गोइंग टू फिनिश हियर. ಸೇವಕರು ಮುಗಿಸ್ಲಿಕ್ಕೆ ಹೋಗ್ತಾ ಇದ್ದಾರೆ. हालेलुया. Hallelujah. 7 साल जाने के बाद में 7 ವರ್ಷ ಹೋದ ನಂತರ वहाँ कुछ लोग रहते हैं ना, ಅಲ್ಲಿರುವಂತ ಜನರು ಇರ್ತಾರಲ್ಲ, उसका खेत, उसका घर, ಆಕೆ ಅಲ್ಲಿರುವಂತ ಎಲ್ಲ ಅವರ ಹೊಲ ಮತ್ತೆ ಅವರ ಮನೆ ಎಲ್ಲ सब ले लिया. ಎಲ್ಲವೂ ತಗೊಂಡ್ಬಿಟ್ಟಿದ್ದಾರೆ. ಅವರು दूसरे का हो गया. ಬೇರೆ ಹಳ್ಳಿಗೆ ಗ್ರಾಮಕ್ಕೆ ಹೋಗ್ಬಿಟ್ಟಿದ್ದಾರೆ. अभी 7 साल गई. 7 ವರ್ಷ ಮುಗಿದೋಯ್ತು. अभी क्या आने वाले नहीं है. ಈಗ ಮತ್ತೆ ಯಾರು ಬರುತ್ತಾ ಇಲ್ಲ. दूसरा ले लिया. ಎಲ್ಲರೂ ತೆಗೆದುಕೊಂಡ್ಬಿಟ್ರು. बाइबल में लिखा है. ಬೈಬಲ್ ವಾಕ್ಯ ಹೇಳ್ತದೆ. रीड. हालेलुया. Hallelujah. अभी किसके लिए? अपना जमीन के लिए, घर के लिए किसके पास गई? ಈಗ ನೋಡಿ, ಆಕೆ ಹೊಲ ಮತ್ತೆ ಮನೆಗೋಸ್ಕರ ಯಾರ ಬಳಿಗೆ ಹೋಗ್ತಾ ಇದ್ದಾಳೆ? राजा उसको पहचानता है. ರಾಜ ಆಕೆ ಗುರ್ತಿಡಿತಾ ಇದ್ದಾನ. राजा उसका बात सुनेगा.
ರಾಜನು ಆಕೆ ಮಾತನ್ನ ಕೇಳ್ತಾನ? बोलो ಹೇಳಿ, कितना चक्कर लगाना पड़ेगा? ಎಷ್ಟು ತಿರುಗಾಡ್ಬೇಕು ನೋಡ್ರಿ. वो राजा के पास जाती थी, ಆಕೆ ರಾಜನ ಬಳಿಗೆ ಹೋಗ್ತಾ ಇದ್ದಾಳೆ. अभी देखो कितना टाइमिंग प्रभु का पक्का है। देखो ನೋಡಿ, ಈಗ ದೇವರ ಸಮಯ ಎಷ್ಟು ಸಂಪೂರ್ಣವಾದದ್ದು ನೋಡಿ ನೀವು. वो स्त्री ने जो परमेश्वर के दास के लिए किया था, ನೋಡಿ, ಆ ಸ್ತ್ರೀ ದೇವರ ಸೇವಕನಿಗೆ ಏನನ್ನ ಮಾಡಿದ್ಲು, वो स्त्री के ऊपर परमेश्वर का पूरा ध्यान था। ಆ ಸ್ತ್ರೀಯ ಮೇಲೆ ದೇವರ ಸಂಪೂರ್ಣವಾದಂತ ಒಂದು ಕಣ್ಕಾವಲು ಆಕೆ ಮೇಲಿತ್ತು. स्त्री जिस दिन जाने वाली थी राजा के पास, ಯಾವ ದಿನ ಆ ಸ್ತ್ರೀ ರಾಜನ ಬಳಿಗೆ ಹೋಗ್ತಾ ಇದ್ಲು, और जिस दिन राजा तक पहुंचने वाली थी, ಯಾವ ದಿನ राजा के सामने खड़े होने वाली थी, ರಾಜನ ಮುಂದೆ ಆಕೆ ನಿಂತ್ಕೊಳ್ಬೇಕಾಗಿತ್ತು, अपना कंप्लेंट बोलने वाली थी, ಆಕೆ ಒಂದು ಕಂಪ್ಲೇಂಟ್ ಕೊಡ್ಬೇಕಾಗಿ ಹೋಗಿದ್ಲು. सब पक्का हो गया होगा, ಎಲ್ಲವೂ ಸರಿ ಆಯ್ತು, बताया होगा उनको, ಎಲ್ಲ ಆಕೆ ಹೇಳಿರ್ಬೇಕಾಗಿದೆ. राजा इस दिन आपको मिलेगा, ರಾಜ ಇಂತ ದಿನ ನಿನಗೆ ರಾಜನ ಸಿಕ್ಕಬಹುದು ಅಂತ ಹೇಳಿ तेरा कंप्लेंट बताएगी, ನೀನ್ ಅಲ್ಲಿ ಹೋಗಿ ನಿನ್ ಕಂಪ್ಲೇಂಟ್ ಹೇಳ್ಕೊಡ್ತೀಯ, देखेंगे क्या होगा। ನೋಡೋಣ ಅಲ್ಲಿ ಏನಾಗ್ತದೆ. ये बराबर टाइम पे गई, ಈಕೆ ಸರಿಯಾದ ಸಮಯಕ್ಕೆ ಹೋದ್ಲು ಅಲ್ಲಿಗೆ. परमेश्वर का बराबर मालूम है, ದೇವರ ಯೋಜನೆಯಲ್ಲಿ ಕರೆಕ್ಟ್ ಆಗಿ ಗೊತ್ತಾಗ್ತಾ ಇದೆ, ये टाइम पे वो जाने वाली है। ಈ ಸಮಯದಲ್ಲಿ ಆಕೆ ಹೋಗ್ತಾಳೆ. परमेश्वर ने क्या किया, ದೇವರು ಏನ್ ಮಾಡ್ತಾನೆ, उससे पहले ಅದಕ್ಕಿಂತ ಮೊದಲು उसी समय ಅದೇ ಸಮಯಕ್ಕೆ गेहजी को भेज दिया उधर, ಗೇಹಜಿಗೆ ಅಲ್ಲಿ ಕಳಿಸ್ಬಿಟ್ಟ. और राजा गेहजी से बात कर रहा है, ಆ ರಾಜ ಗೇಹಜಿಗೆ ಮಾತಾಡ್ತಾ वो ಇದ್ದಾನೆ. स्त्री भी उधर आके खड़ी है, ಓ, ಆ ಸ್ತ್ರೀ ಇಲ್ಲೇ ಬಂದಿದ್ದಾಳೆ. सेम टाइम। ಸೇಮ್ ಸಮಯ, ಸಂದರ್ಭ ಸೇಮ್. राजा पूछ रहा है गेहजी को, ರಾಜನು ಗೇಹಜಿಗೆ ಕೇಳ್ತಾ ಇದ್ದಾನೆ, अरे अलीशा, ಓ ಎಲಿಸಾ, गेहजी, ಗೇಹಜಿ, अलीशा ने क्या क्या काम किया है, ಎಲಿಸಾ ಏನೇನೇನು ಮಾಡಿದ್ದ उसका वर्णन करो, ಅದನ್ನೆಲ್ಲ ವರ್ಣನೆ ಮಾಡು, उसका वर्णन करो। ಅದೆಲ್ಲ ವರ್ಣನೆ ಮಾಡಿ ಹೇಳು. हमने सुना है ನಾವು ಕೇಳಿದ್ದೀವಿ, मरे हुए ಸತ್ತು ಹೋಗಿರುವಂತ बच्चे को जिंदा किया है। ಒಬ್ಬ ಹುಡುಗನನ್ನ ದೇವರು ಸತ್ತು ಹೋಗಿರುವ ಹುಡುಗನನ್ನ ಜೀವಂತ ಮಾಡಿದ್ದಾನೆ. राजा गेहजी को पूछ रहा है, ರಾಜ ಗೇಹಜಿಗೆ ಕೇಳ್ತಾ ಇದ್ದಾನೆ. और गेहजी की नजर ಗೇಹಜಿಗೆ ಒಂದು ದೃಷ್ಟಿಯಲ್ಲಿ वो स्त्री पे जाता है, ಆ ಗೇಹಜಿಯ ದೃಷ್ಟಿ ಆ ಸಹೋದರಿ ಆ ಸ್ತ್ರೀ ಮೇಲೆ ಹೋಗ್ತದೆ. ओ बोलता है, राजा राजा देख देख राजा, ರಾಜನಿಗೆ ಹೇಳ್ತಾರೆ, ರಾಜ ರಾಜ ನೋಡು, ಆ ಸ್ತ್ರೀ ಇಲ್ಲಿದ್ದಾಳೆ. तू पूछ रहा है, ನೀನು ಏನು ಕೇಳ್ತಾ ಇದೀಯೋ यही स्त्री है, ಅದೇ ಸ್ತ್ರೀ ಎಲ್ಲಿದ್ದಾಳೆ. इसी का बच्चा ठीक किया है। ಈಕೆಯ ಮಗನನ್ನೇ देखो ಗುಣಪಡಿಸಿರೋದು. परफेक्ट टाइमिंग ऑफ द लॉर्ड, ಸಂದರ್ಭ ಸಮಯ ಬಹಳ ಎಷ್ಟು ಸೂಕ್ಷ್ಮವಾಗಿತ್ತು ನೋಡಿ. हालेलुया। ಹಾಲೆಲೂಯಾ. वो स्त्री ಆ ಸ್ತ್ರೀ राजा के सामने आती है, ರಾಜನ ಮುಂದೆ ಬರ್ತಾ ಇದ್ದಾಳೆ. राजा को बोलती है वो स्त्री मैं ही हूँ, ರಾಜನಿಗೆ ಹೇಳ್ತಾರೆ, ಆ ಸ್ತ್ರೀ ನಾನೇ ಅಂತ ಹೇಳಿ. राजा की उसकी डायरेक्ट पहचान हो गई, ರಾಜನಿಗೆ ನೇರವಾಗಿ ಆಕೆಯ ಪರಿಚಯ ಆಗ್ಬಿಡ್ತು. उसका सम्मान बढ़ गया, ಆಕೆಯ ಸನ್ಮಾನ ಹೆಚ್ಚಾಯ್ತು. सबको पता चला होगा यही स्त्री ने अलीशा को खाना खिलाया है। ಎಲ್ಲರಿಗೆ ಗೊತ್ತಾಯ್ತು, ಇದೇ ಸ್ತ್ರೀ ಎಲ್ಲ ಎಲಿಷನಿಗೆ ಊಟ ಕೊಟ್ಟಿರೋದು. कितना बहुमान हो गया उसका, ಎಷ್ಟು ದೊಡ್ಡ ಬಹುಮಾನ ಸಿಕ್ತು ನೋಡ್ರಿ. राजा की नजर में कितनी बड़ी हो गई वो, ರಾಜನ ಮುಂದೆ ಎಷ್ಟು ದೊಡ್ಡ ಗೌರವ ಸಿಕ್ತು ಆಕೆಗೆ. सेनापति की नजर में कितनी बड़ी हो गई वो, ಸೇನಾಧಿಪತಿಗಳ ಮುಂದೆ ಎಷ್ಟು ಗೌರವ ಸಿಕ್ತು ಆಕೆಗೆ. कितना प्रतिष्ठा उसको मिला। ಎಂತ ದೊಡ್ಡ ಪ್ರತಿಷ್ಠೆ ಆಕೆಗೆ ಸಿಕ್ತು. और बाइबल कहती है, ಆದ್ರೆ ಬೈಬಲ್ ವಾಕ್ಯ ಹೇಳ್ತದೆ, राजा ने बोला, ರಾಜನೇ ಹೇಳ್ತಾನೆ, अपने सेनापति से बोला, ಆತನ ಸೇನಾಧಿಪತಿಗಳಿಗೆ ಹೇಳ್ತಾನೆ. बाइबल में लिखा है, ಬೈಬಲ್ ಅಲ್ಲಿ ಬರೆಯಲ್ಪಟ್ಟಿದೆ, बाइबल में लिखा है, ಬೈಬಲ್ ಅಲ್ಲಿ ಬರೆಯಲ್ಪಟ್ಟಿದೆ. वो जो 7 साल गई थी, 7 ವರ್ಷ ಏನ್ ಆಕೆ ಹೋಗಿದ್ಲು, 7 साल जो भी उसका खेत में हुआ, ಆ 7 ವರ್ಷದಲ್ಲಿ ಆಕೆಯ ಹೊಲದಲ್ಲಿ ಏನೆಲ್ಲ ಬೆಳೀತು वो भी दो, ಅದನ್ನು ಕೊಡ್ರಿ. उसका खेत भी वापस दो, ಆಕೆಯ ಹೊಲವನ್ನ ವಾಪಸ್ ಕೊಡ್ರಿ. उसका जमीन भी वापस दो, ಆಕೆಯ ಮನೆಯ ಆಕೆಯ ಜಮೀನನ್ನು ಕೂಡ ವಾಪಸ್ ಕೊಡ್ರಿ. हालेलुया। ಹಾಲೆಲೂಯಾ. जो गया था ಜೋ ಅದು ಎಲ್ಲ ಕಳೆದುಕೊಂಡು ಹೋಗಿತ್ತು, वापस आ गया, ಎಲ್ಲ ವಾಪಸ್ ಬಂತು. ಮತ್ತೆ और उसके साथ प्रतिष्ठा भी आ गया। ಆಕೆಗೆ ಮತ್ತೆ ಅದ್ರ ಜೊತೆಗೆ ಒಂದು ಪ್ರತಿಷ್ಠೆ ಬಂತು, ಒಂದು ಗೌರವ ಬಂತು. हालेलुया। ಹಾಲೆಲೂಯಾ. अभी उसको सेकंड टाइम राजा से मिलना है, किसका परमिशन चाहिए? ಈಗ ಎರಡನೇ ಸಲ ಮತ್ತೆ ರಾಜನ ಭೇಟಿ ಆಗ್ಲಿಕ್ಕೆ ಮತ್ತೆ ಏನು ಅನುಮತಿ ಬೇಕಾ ಆಕೆಗೆ? अभी वो राजवाड़ा में जब आएगी ಮತ್ತೆ ಇನ್ನೊಂದ್ಸಲ ರಾಜನ ಒಂದು ಆಸ್ಥಾನಕ್ಕೆ ಬರುವಾಗ तो राजा के सामने लेकर जाएगा, ಸೀದವಾಗಿ ರಾಜನ ಮುಂದೆ ತೆಗೆದುಕೊಂಡು ಹೋಗ್ತಾನೆ. हालेलुया। ಹಾಲೆಲೂಯಾ. 5 आशीष मिले। 5 ಆಶೀರ್ವಾದ ಆಕೆಗೆ ಸಿಕ್ಕಿತು. पहला बीमारी है, ಮೊದಲು ರೋಗ, बराबर, दूसरा लड़का बच्चा हुआ, ಎರಡನೇದಾಗಿ ಹುಡುಗನ ಹುಟ್ಟಿದನು, ಗಂಡು ಮಗು ಹುಟ್ಟಿತು. तीसरा मरा हुआ बच्चा जीवित मिला, ಮೂರನೇದಾಗಿ ಸತ್ತೋಗ ಆ ಮಗು ಸತ್ತೋದು, ಆ ಮಗು ಮತ್ತೆ ಜೀವಂತವಾಯಿತು. चौथा आशीष वार्निंग मिला, ನಾಲ್ಕನೇ ಆಶೀರ್ವಾದ और वार्निंग ಆಕೆ ಸೂಚನೆ, ಒಳ್ಳೆ ಸೂಚನೆ ಸಿಕ್ತು. व्हाट गॉड वांटेड टू डू, जो परमेश्वर करना चाहता ಯಾವುದು है ದೇವರು ಮಾಡಬೇಕಂತ ಯೋಚನೆ ಮಾಡಿದ್ನು उसको बताया गया। ಆಕೆಗೆ ಹೇಳಲ್ಪಡ್ತು. हालेलुया। ಹಾಲೆಲೂಯಾ. 5वां आशीष, 5ನೇ ಆಶೀರ್ವಾದ, उसका सारा चीज उसको मिला, ಕಳೆದುಕೊಂಡದೆಲ್ಲವೂ ತಿರುಗಿ ಆಕೆ ಹೊಂದಿಕೊಂಡಳು. साथों साथ ಅದರ ಜೊತೆ ಆಗಿ राज लोगों में बहुमान मिल गया। ರಾಜನ ಮುಂದೆ ಆಕೆ ಬಹುಮಾನ ಸಿಕ್ತು. हालेलुया। ಹಾಲೆಲೂಯಾ. हालेलुया। ಹಾಲೆಲೂಯಾ. अगर
हम भी कुछ ना कुछ जिंदगी में करेंगे ಹಾಗೆ ನಮ್ಮ ಜೀವನದಲ್ಲಿ ಏನಾದ್ರೂ ಒಂದು ಮಾಡೋದಾದ್ರೆ प्रभु के लिए, ದೇವರಿಗಾಗಿ, प्रभु के राज्य के लिए, ದೇವರ ರಾಜ್ಯಕ್ಕಾಗಿ परमेश्वर आपके लिए करेगा। ದೇವರು ನಿನಗಾಗಿ ಮಾಡುವನಾಗಿ, बीमारी दूर करेगा, ರೋಗ ದೂರ ಮಾಡ್ತಾನೆ, गरीबी दूर करेगा, ಬಡತನ ದೂರ ಮಾಡ್ತಾನೆ, परेशानी दूर करेगा, ಪರಿಸ್ಥಿತಿಗಳ ದೂರ ಮಾಡ್ತಾನೆ, गलत स्त्री गलत लड़का आपके परिवार में आने से प्रभु वार्निंग देगा, बचाएगा। ನಿನ್ನ ಕುಟುಂಬದಲ್ಲಿ ತಪ್ಪಾದಂತ ಸ್ತ್ರೀ, ತಪ್ಪಾದಂತ ಹುಡುಗನು ನಿನ್ನ ಜೀವಿತದಲ್ಲಿ, ನಿನ್ನ ಕುಟುಂಬದಲ್ಲಿ ಬರದ ಹಾಗೆ ದೇವರು ಒಳ್ಳೆ ಸೂಚನೆ ಕೊಡ್ತಾನೆ। गया हुआ चीज प्रभु वापस देगा, ಕಳೆದು ಹೋದದನ್ನ ಮತ್ತೆ ತಿರುಗಿ ವಾಪಸ್ ಕೊಡ್ತಾನೆ। तुम्हारे परिवार में, ನಿನ್ನ ಕುಟುಂಬದಲ್ಲಿ, तुम्हारे गांव में, ನಿನ್ನ ಗ್ರಾಮದಲ್ಲಿ, तुम्हारे समाज में, ನಿನ್ನ ಸಮಾಜದಲ್ಲಿ आपको बहुमानित करेगा, ನಿನ್ನ ಬಹುಮಾನ ಉಳ್ಳವನಾಗಿರ್ತೀಯ, आपको ऊंचा करेगा। ನಿನಗೆ ಇನ್ನೂ ಎತ್ತರವಾಗಿ ಉನ್ನತವಾಗಿ ಕರ್ಕೊಂಡು सब लोग बोलेंगे, सब लोग बोलेंगे, ಎಲ್ಲರೂ ಹೇಳುವವರಾಗಿದ್ದಾರೆ, अरे वो फलाना फलाना ऐसा है, ಓ ನೋಡಿ ಆಕೆ 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 ಇಂತ ಸಹೋದರಿ ಹೀಗಿದ್ದಾಳೆ, वो चर्च में जाता है, ಆಕೆ ಚರ್ಚ್ಗೆ ಹೋಗ್ತಾಳೆ, चर्च को मदद करता है, ಸಭೆಗೆ ಸಹಾಯ ಮಾಡ್ತಾಳೆ, पवित्र जीवन जीता है, ಪವಿತ್ರ ಜೀವನ ಜೀವಿಸ್ತಾರೆ। लंबे से आपका आशीष, लंबे से आपका आशीष, ದೊಡ್ಡದಾಗಿರುವಂತ ಆಶೀರ್ವಾದ, लंबे से आपका आशीष ಓಕೆ, ದೂರದಿಂದ ಆಶೀರ್ವಾದ दिखने लगेगा, ತಿರುಗಿ ನಿನ್ನ ಜೀವಿತದಲ್ಲಿ ಬರ್ತದೆ, दिखने लगेगा, ಓಕೆ, ನಿನಗೆ ಕಾಣುವಂತದ್ದಾಗಿದೆ। हालेलुया, ಹಲ್ಲೆಲೂಯಾ। लंबे से लोग आपके आशीष को देखेंगे, ದೂರದಿಂದ ನಿನ್ನ ಆಶೀರ್ವಾದವನ್ನು ನೋಡುವವರಾಗಿದ್ದಾರೆ। मुंबई में, मुंबई से आपके आशीष को देखूंगा, ನಾನು ಮುಂಬೈಲಿ ಇದ್ಕೊಂಡು ನಿಮ್ಮ ಆಶೀರ್ವಾದವನ್ನು ನೋಡುವವನಾಗಿದ್ದೇನೆ। हालेलुया, ಹಲ್ಲೆಲೂಯಾ, हालेलुया, ಹಲ್ಲೆಲೂಯಾ। इसलिए कुछ तो कुछ प्रभु के लिए करो, ಹಾಗಾಗಿ ದೇವರಿಗಾಗಿ ಏನಾದ್ರೂ ಒಂದು ಮಾಡು, प्रभु के राज्य के लिए करो। ದೇವರ ರಾಜ್ಯಕ್ಕಾಗಿ ಏನಾದ್ರೂ ಮಾಡು। एक दिन ऐसा आएगा, ಒಂದು ದಿನ ಇಂಥ ಪರಿಸ್ಥಿತಿ, ಇಂಥ ದಿನ सब ಬರ್ತದೆ, कुछ होने के बाद भी ಎಲ್ಲವೂ ಹಾಗೆ ಇದ್ದಾಗಲೂ ಕೂಡ हमारा हाथ सही करने को भी तैयार नहीं रहेगा, ನಮ್ಮ ಒಂದು ಕೈಗಳು ಕೂಡ ಸರಿಯಾಗೋ ಮಟ್ಟಕ್ಕೆ ಕೂಡ ಸಮಯ ಇರಲಿಲ್ಲ। चेक पे सही करने के लिए हाथ को भी काम नहीं करेगा, ಚೆಕ್ ಮೇಲೆ ಸೈನ್ ಮಾಡ್ಲಿಕ್ಕೆ ನಮ್ಮ ಕೈನೂ ಕೂಡ ಕೆಲಸ ಮಾಡಲ್ಲ ಅಂತ, बैंक में लेके जाने को हमारा पैर भी तैयार नहीं रहेगा, ಬ್ಯಾಂಕಿಗೆ ಹೋಗ್ಲಿಕ್ಕೆ ನಮ್ಮ ಕಾಲು ಕೂಡ ತಯಾರಾಗಿರೋದಿಲ್ಲ ಅಂತ। हालेलुया, ಹಲ್ಲೆಲೂಯಾ। जब तक तुम्हारे पास अधिकार है, ಎಲ್ಲಿವರೆಗೂ ನಿನ್ನಲ್ಲಿ ಅಧಿಕಾರ ಇದೆಯೋ, जब तक तुम खुद कुछ कर सकते हो, ಎಲ್ಲಿವರೆಗೂ ನೀನು ಏನಾದೊಂದು ಮಾಡಬೇಕಾಗುತ್ತದೋ प्रभु के लिए करो, ದೇವರಿಗಾಗಿ ಮಾಡು। हालेलुया। ಹಲ್ಲೆಲೂಯಾ। एक स्त्री के बारे में बताता हूँ, ಒಬ್ಬ ಸ್ತ್ರೀ ಬಗ್ಗೆ ಮಾತಾಡ್ತಾರೆ, ये सब स्त्री के बारे में बताया, ಇವೆಲ್ಲ ಸ್ತ್ರೀ ಬಗ್ಗೆ ಮಾತಾಡಿದ್ದಾರೆ। एक निगेटिव स्त्री है बाइबल में, ಬೈಬಲ್ ಅಲ್ಲಿ ಒಬ್ಬ ನಕಾರಾತ್ಮಕವಾಗಿರುತ್ತ ಒಬ್ಬ ಸ್ತ್ರೀ ಇದ್ದಾಳೆ। नेगेटिव, ನೆಗೆಟಿವ್ ಅಂತಾನೆ ಎಲ್ಲರಿಗೂ ಗೊತ್ತಾಗ್ಬಿಡುತ್ತೆ। परमेश्वर को फंसाने वाली, सीधा सीधा भाषा में, ಸೀದಾ ಭಾಷೆಯಲ್ಲಿ ಹೇಳೋದಾದ್ರೆ परमेश्वर को फंसाने वाली, ಯೇಸುವನ್ನ ಸಿಕ್ಕಾಕಿಸಿಕೊಳ್ಳುವಂತ ಸ್ತ್ರೀ, पवित्र आत्मा से झूठ बोलने वाली, ಪವಿತ್ರ ಆತ್ಮನ ಜೊತೆಗೆ ಸುಳ್ಳು ಹೇಳುವಂತ ಸ್ತ್ರೀ, ऐसा स्त्री बाइबल में है। ಅಂತ ಸ್ತ್ರೀ ಕೂಡ ಬೈಬಲ್ ಅಲ್ಲಿ ಇದ್ದಾಳೆ। हमको होना है वैसा, ನಮಗೆ ಹಾಗೆ ಇರ್ಬೇಕಾ? उस स्त्री का नाम सुनना है, ಆಕೆ हाँ, ಸಫೇರ್, ಓಕೆ, ಆಕೆ ಹೆಸರು ಕೇಳ್ಬೇಕಾ? चैप्टर 5 1 से लेके 10 तक पढ़ो, फटाफट ಓಕೆ, फटाफट फटाफट। 5ನೇ ಅಧ್ಯಾಯ ಅಪೊಸ್ತಲ ಕೃತ್ಯಗಳು 5ನೇ ಅಧ್ಯಾಯ 1ನೇ ವಚನದಿಂದ 10ನೇ ವಚನದವರೆಗೂ, ಓಕೆ, ಸಾಕು। हालेलुया, ಹಲ್ಲೆಲೂಯಾ, हालेलुया। ಹಲ್ಲೆಲೂಯಾ। क्या हो गया? ಏನಾಯ್ತು? विश्वासी, ವಿಶ್ವಾಸಿ, विश्वास करने वाली, ವಿಶ್ವಾಸ ಮಾಡುವಂತವಳು, चर्च में आने वाली, ಸಭೆಯಲ್ಲಿ ಬರುವಂತವಳು, तभी तो उसने खेत बेचा ना, ಅವಾಗ್ಲೇ ಆಕೆ ಹೊಲವನ್ನ ಮಾರಿದಳಲ್ಲ, बराबर कि नहीं? ಹೌದಾ ಇಲ್ಲ? लेकिन उसमें से भी क्या किया? ಅದ್ರೊಳಗಡೆಯಿಂದ ಆಕೆ ಏನ್ ಮಾಡಿದ್ಲು? आधा, ಸ್ವಲ್ಪ ಅರ್ಧವನ್ನ, आधा विश्वास, ಅರ್ಧ ವಿಶ್ವಾಸವ, आधा इधर भी, ಅದರ ಅರ್ಧ ಈ ಕಡೆ, आधा पैसे पे, ಅರ್ಧ ಹಣದ ಮೇಲೆ, ये सब देगा तो ಇದೆಲ್ಲ ಕೊಟ್ರೆ, ये लोग चर्च बंद हो गया तो ಇವರ ಚರ್ಚ್ ಏನು ಬಂದಾಗ್ಬಿಟ್ರೆ हम क्या खाएंगे? ನಾವೇನ್ ಮಾಡ್ಬೇಕು? किससे झूठ बोला उसने? ಯಾರ ಜೊತೆ ಸುಳ್ಳು ಹೇಳಿದಕ್ಕೆ? पवित्र आत्मा से झूठ। ಪವಿತ್ರ ಆತ್ಮನೊಂದಿಗೆ ಸುಳ್ಳು ಹೇಳಿದ್ದು। घर को बनाने वाली कौन है? ಒಬ್ಬ ಸಭೆ ಮನೆಯನ್ನ ಕಟ್ಟುವಂತಳು ಯಾರು? स्त्री है। ಸ್ತ್ರೀ ಇದ್ದಾಳೆ। घर को संभालने वाली कौन है? ಕುಟುಂಬನ ಸಂಭಾಳಿಸುವಂತ ನೋಡಿಕೊಳ್ಳುವಂತ ಸ್ತ್ರೀ ಯಾರು? ವ್ಯಕ್ತಿ ಸ್ತ್ರೀ ಇದ್ದಾಳೆ, स्त्री है। ಒಬ್ಬ ಸ್ತ್ರೀ ಇದ್ದಾಳೆ। स्त्री घर में नहीं है, स्त्री अगर किसके घर में नहीं है, ಯಾರ ಮನೆಯಲ್ಲಿ ಒಬ್ಬ ಸ್ತ್ರೀ ಇಲ್ಲವೋ, होशियार स्त्री नहीं है, ಜ್ಞಾನವಂತ ಸ್ತ್ರೀ ಇಲ್ಲವೋ, वो घर घर नहीं है। ಆ ಮನೆ ಅಲ್ಲ। हालेलुया, ಹಲ್ಲೆಲೂಯಾ। इसलिए हन्ना और सफीरा ಹಾಗಾಗಿ ಹನ್ನ ಮತ್ತು ಸಫೇರ झूठ बोलने के कारण, ಸುಳ್ಳು ಹೇಳಿದ ಕಾರಣ, झूठ का कारण क्या था? कारण क्या था? झूठ का कारण क्या था? ಓಕೆ, ಸುಳ್ಳಿನ ಕಾರಣ ಏನಾಗಿತ್ತು? पैसा, ರೊಕ್ಕ, ಹಣ। से झूठ का कारण पैसा ही है। ಮೊಟ್ಟ ಮೊದಲನೇ ಒಂದು ಸುಳ್ಳಿಗೆ ಕಾರಣ ಏನಪ್ಪಾ ಅಂದ್ರೆ ಹಣ। और झूठ का भाग कौन है? ಸುಳ್ಳಿಗೆ ಕಾರಣ ಯಾರು? बाप। ಸುಳ್ಳಿನ ಮೂಲ ತಂದೆ ಯಾರು? हाँ, ಮೂಲ ತಂದೆ, ಸುಳ್ಳಿನ ಮೂಲ ತಂದೆ
बाइबल में लिखा है, ಬೈಬಲ್ ಅಲ್ಲಿ ಬರ್ದಿದೆ. ಯಾರು? वो आप घर पे जाके ढूंढना, जॉन में है। झूठ ಯೋಹಾನ का पिता शैतान है। ಸಣ್ಣ ಯೋಹಾನ ಸುವಾರ್ತೆಯಲ್ಲಿದೆ, ಸುಳ್ಳಿನ ಮೂಲ ಪಿತೃ ಯಾರು? ಸೈತಾನು. तो आप किसके बच्चे बनना चाहते? ನೀವು ಯಾರ ಮಕ್ಕಳಾಗ್ಬೇಕಂತ ಬಯಸ್ತೀರಿ? कुछ भी हो जाए झूठ मत बोल। ಏನೇ ಆಗೋಗ್ಲಿ ಸುಳ್ಳು ಹೇಳ್ಬೇಡ. है तो है, ಇದ್ರೆ ಇದೆ ಅಂತ ಹೇಳು, नहीं तो नहीं। ಇಲ್ಲಂದ್ರೆ ಇಲ್ಲ. हालेलुया। ಹಲ್ಲೆಲೂಯಾ. और सबसे ज्यादा बड़ी बात, ಇದಕ್ಕಿಂತಲೂ ದೊಡ್ಡದಾಗಿರುವಂತ ಮಾತು, मैं थॉमस सर से झूठ बोला है, ನಾನು ಥಾಮಸ್ ಸರ್ ಜೊತೆ ಸುಳ್ಳು ಹೇಳಿದ್ದೀನಿ. चलेगा? ನಡೀತದೆ. हमारा दोनों का झगड़ा है, ನಮ್ಮಿಬ್ಬರದ ಜಗಳ ಇದೆ, हम लोग मिटा लेंगे। ಅದನ್ನ ಮತ್ತೆ ಸರಿಪಡಿಸ್ಕೊಳ್ಬಹುದು. लेकिन मैं परमेश्वर से झूठ बोला है, ಆದ್ರೆ ನಾನು ಪರಿಶುದ್ಧ ದೇವರಿಗೆ ನಾನು ಸುಳ್ಳು ಹೇಳಿದ್ರೆ तो उसका मेरा झगड़ा है। ಆದ್ರೆ ನಂದು ಜಗಳ ಇದೆನಾ? थॉमस सर बीच में आ सकता है? ಥಾಮಸ್ ಸರ್ ಮಧ್ಯದಲ್ಲಿ ಬರ್ಬೋದಾ? नहीं आ सकता। ಬರಕ್ ಆಗಲ್ಲ ರೀ. हालेलुया। ಹಲ್ಲೆಲೂಯಾ. और परमेश्वर से मैं लड़ सकता है? ಪರಮೇಶ್ವರನ ಜೊತೆ ನಾನು ಯುದ್ಧ ಹೋರಾಡಬಹುದಾ? नहीं। ನಾವು ಮಾಡಕ್ ಆಗಲ್ಲ. एली याजक था, ಎಲಿ ಯಾಜಕ, एली याजक था, ಎಲಿ ಯಾಜಕನಿದ್ದನು. उसके 2 बच्चे थे। ಎರಡು ಮಕ್ಕಳಿದ್ರು. बच्चों को बोलता है, ಮಕ್ಕಳಿಗೆ ಹೇಳ್ತಾ ಇದ್ದಾನೆ, देखो हमारा तुम्हारा झगड़ा होगा तो मिट जाएगा, ನೋಡು ನನ್ನ ನಿನ್ನ ಜಗಳ होगा तो मिट जाएगा। ಅದೆಲ್ಲ ಮುಗಿದು ಹೋಗ್ತದೆ. लेकिन परमेश्वर से झगड़ा अगर तुम करोगे, ಆದ್ರೆ ದೇವರೊಂದಿಗಿರುವಂತ ಜಗಳ, ನೀನು ಒಂದ್ ವೇಳೆ ದೇವರೊಂದಿಗೆ ಜಗಳ ಮಾಡಿದ್ರೆ, परमेश्वर से दुश्मनी करोगे, ದೇವರೊಂದಿಗೆ ನೀನು ವೈರತ್ವ ಬೆಳೆಸ್ಕೊಂಡ್ರೆ कोई बीच में नहीं आएगा। ಯಾರು ಮಧ್ಯದಲ್ಲಿ ಬರೋದಿಲ್ಲ. हालेलुया। ಹಲ್ಲೆಲೂಯಾ. और बाइबल वैसे ही हुआ। ಬೈಬಲ್ ಅಲ್ಲೇ ಅದು ಆಯ್ತು. एली याजक के दोनों बच्चे एक ही दिन मर गए, ಎಲಿ ಯಾಜಕನ ಒಂದು ಇಬ್ಬರ ಮಕ್ಕಳು ಒಂದೇ ದಿನ ಸತ್ತು ಹೋದ್ರು. एली याजक भी उसी दिन मर गए। ಎಲಿಯಾಜನ್ ಕೂಡ ಅವತ್ತೇ ಆತನು ಕೂಡ ಸತ್ತು ಹೋಗ್ಬಿಟ್ಟು. इसलिए झूठ का सारा मत, ಹಾಗಾಗಿ ಸುಳ್ಳಿನ ಒಂದು ಅವಕಾಶನ ಉಪಯೋಗ ಮಾಡ್ಕೊಳ್ಬೇಡ. सफीरा मत बनो। ಸಫೇರಲ್ಲ ಹಾಗೆ ನೀನು ಆಗಬೇಡ. हमारा पैसा हम यहीं छोड़ के एक दिन जाने वाले हैं। ನಮ್ಮ ಹಣವೆಲ್ಲ ಒಂದು ದಿನ ನಾವು ಇಲ್ಲೇ ಬಿಟ್ಟು लेकिन ಹೋಗ್ಬೇಕಾಗಿದೆ. आप जो कुछ किया प्रभु के लिए, ಆದ್ರೆ ದೇವರಿಗಾಗಿ ನೀನ್ ಏನ್ ಮಾಡಿದ್ಯೋ वो आप ಅದು आपके साथ में आने वाला है। ನೀನು ಮತ್ತೆ ನಿನ್ನ ಜೊತೆಗೆ ಅದು ಬರುವಂತದ್ದಾಗಿದೆ. लास्ट का वचन पढ़िए, खत्म करता हूँ। ಕೊನೆ ವಚನ ಓದಿ ನಾನು ಮುಗಿಸುವಂತನಾಗಿದೆ. लास्ट बुक ऑफ द बाइबल, ಪ್ರಕಟಣೆ ಪುಸ್ತಕ, लास्ट बुक। हाँ बराबर बराबर बराबर। कहाँ से ये शब्द आ रहा है? ಓಕೆ, ಎಲ್ಲಿಂದ ಬಂತು ಶಬ್ದ? स्वर्ग से। ಪರಲೋಕದಿಂದ ಶಬ್ದ ಬಂತು. क्या शब्द आ रहा है? ಏನ್ ಶಬ್ದ ಬಂತು ನೋಡಿ. ಅದು ಓಕೆ, ಇಂದಿನಿಂದ ಕರ್ತನ ಭಕ್ತರಾಗಿ, आज से जो परमेश्वर के जन जो लोग हैं, ಈ ದಿನ ಇಂದಿನಿಂದ ದೇವರ ಭಕ್ತರಾಗಿರುವಂತವರು, हालेलुया। हम लोग को कैसा मरना है? ನಾವು ಹೇಗೆ ಸಾಯ್ಬೇಕಂತೀರಿ? परमेश्वर का भक्त होकर मरना है। ದೇವರ ಭಕ್ತರಾಗಿ ನಾವು ಸಾಯ್ಬೇಕಂತೆ. परमेश्वर के लिए कुछ करके मरना है। ಅಂದ್ರೆ ದೇವರಿಗಾಗಿ ಏನಾದ್ರೂ ಒಂದು ಮಾಡಿ ನಾವು ಸಾಯ್ಬೇಕಂತೆ. हम जब मरेंगे, ನಾವು ಸತ್ತು ಹೋದ ಮೇಲೆ हमारे जिंदा हमको जो देखने वाले लोग बोलना चाहिए, ನಮ್ಮ ಜೀವಿತವನ್ನ ನಮ್ಮನ್ನ ನೋಡಿದಂತೆ ಎಲ್ಲರೂ ಹೇಳಬೇಕು, ये चर्च को मदद करने वाला था, ಈತನು ಸಭೆಗೆ ಚರ್ಚ್ಗೆ ಸಹಾಯ ಮಾಡುವಂತ ವ್ಯಕ್ತಿ, ये परिवार को मदद करने वाला था, ಈ ಕುಟುಂಬಗಳಿಗೆ ಸಹಾಯ ಮಾಡುವಂತ ವ್ಯಕ್ತಿ, ये गरीब लोगों को मदद करने वाला था, ಬಡವರಿಗೆ ಸಹಾಯ ಮಾಡುವಂತ ವ್ಯಕ್ತಿ ಇದ್ನು. इसने पैसे को कभी देखा नहीं, ಈತನ ಒಂದು ಹಣವನ್ನ पैसे को कभी बड़ा किया नहीं, पैसे के पीछे कभी गया नहीं, ಹಣದ ಹಿಂದೆ ಯಾವತ್ತೂ ಈತನು ಹೋಗೇ ಇಲ್ಲ. इस सबको मदद करता था, ಈ ಎಲ್ಲರಿಗೂ ಸಹಾಯ ಮಾಡ್ತಾ ಇದ್ದ. बहुत अच्छा आदमी था, ಒಳ್ಳೆ ವ್ಯಕ್ತಿ ಆಗಿದ್ದನು. ऐसा भक्त बोल के हमको मरना है। ಆ ರೀತಿಯಾದ ಭಕ್ತನು ಹಾಗೆ ನಾವು ಸಾಯ್ಬೇಕು. हालेलुया। ಹಲ್ಲೆಲೂಯಾ. आगे ಮುಂದೆ हालेलुया। हालेलुया। उनका अच्छा काम, ನೋಡಿ, ಅವರ ಎಲ್ಲ ಒಳ್ಳೆ ಕೆಲಸ, सुकृत्य, ಒಳ್ಳೆ ಸುಕೃತ್ಯಗಳು वो उसके साथ जाएगा, ಅವರ ಜೊತೆಯಲ್ಲಿ ಹೋಗ್ತವೆ. हालेलुया। हालेलुया। हम बोलता है कुछ नहीं लेके जाएंगे, ನಾವ್ ಹೇಳ್ತೀವಿ ಇಲ್ಲಿ ಏನು ತೆಗೆದುಕೊಂಡು ಹೋಗೋದಿಲ್ಲ. बाइबल बोलता है लेके जाएंगे। ಆದ್ರೆ ಬೈಬಲ್ ವಾಕ್ಯದ ತೆಗೆದುಕೊಂಡು ಹೋಗ್ಲಿಕ್ಕಿದ್ದೇವೆ. अच्छा काम करो, ಒಳ್ಳೆ ಕೆಲಸವನ್ನ ಮಾಡು. परिवार के लिए करो, ಕುಟುಂಬಕ್ಕಾಗಿ ಮಾಡು, अपने पड़ोसी के लिए करो, ನಿನ್ನ ಪಕ್ಕ ಏನು नेबर्स ನೇಬರ್ಸ್ ಪಕ್ಕದವ್ರಿಗೋಸ್ಕರ ಮಾಡು, अपने चर्च के लिए करो, ನಿನ್ನ ಸಭೆಯವ್ರಿಗೋಸ್ಕರ ಮಾಡು. जो सचमुच गरीब है ನಿಜವಾಗ್ಲೂ ಬಡವರಿದ್ದಾರೆ उनको ही मदद करो, ಅವರಿಗೆ ಸಹಾಯ ಮಾಡು. जितना अच्छा काम हो सकता है ಎಷ್ಟು ಒಳ್ಳೆ ಕೆಲಸ ಆಗುತ್ತೋ आप प्रभु के लिए करो, ನೀನು ದೇವರಿಗಾಗಿ ಮಾಡು. ये तुम्हारे साथ में आने वाला ಇದು ನಿನ್ನ ಜೊತೆಯಲ್ಲಿ ಬರುವಂತದ್ದು. और ಹಾಗೆ आपका नाम ನಿನ್ನ ಹೆಸರು आपके परिवार में, ನಿನ್ನ ಮನೆಯೊಳಗಡೆ, आपके ಕುಟುಂಬದಲ್ಲಿ, चर्च में, ನಿನ್ನ ಸಭೆಯಲ್ಲಿ, आपके समाज में, ನಿನ್ನ ಸಮಾಜದಲ್ಲಿ, आपके गांव में, ನಿನ್ನ ಒಂದು ಗ್ರಾಮದಲ್ಲಿ, जब जब भी कोई फंक्शन होगा, ಯಾವಾಗ್ಲೂ ಒಂದು ಕಾರ್ಯಕ್ರಮ ನಡೆದ್ರು आपका नाम लिया जाएगा। ನಿನ್ನ ಹೆಸರು
ತೆಗೆದುಕೊಳ್ಳುವವರಾಗಿದ್ದಾರೆ. हालेलुया। ಹಲ್ಲೆಲೂಯಾ. आप एक हिस्ट्री क्रिएट करोगे। ನೀನು ಒಂದು ಇತಿಹಾಸವನ್ನ ಸೃಷ್ಟಿಸುವವನಾಗಿದೀಯ. आए और मरे ऐसा मत करो, ಬಂದೆ ಸತ್ತೋದೆ ಅಲ್ಲ, कुछ तो प्रभु के लिए करो। ಏನಾದ್ರೂ ದೇವರಿಗಾಗಿ जब ಮಾಡು. तक तुम्हारे पास करने की ताकत है तब तक। ಎಲ್ಲಿವರೆಗೂ ನಿನ್ನಲ್ಲಿ ದೇವರಿಗಾಗಿ ಮಾಡ್ಬೇಕಂತ ಸಾಮರ್ಥ್ಯ ಇದೆ ಅಲ್ಲಿವರೆಗೂ ಮಾಡು. हालेलुया। ಹಲ್ಲೆಲೂಯಾ. आइए आज हम खड़े रहेंगे, ಬನ್ನಿ ಎಲ್ಲ ನಿಂತುಕೊಳ್ಳೋಣ. निर्णय लेंगे, निर्णय लेंगे ಒಂದು 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 ತೀರ್ಮಾನ ನಾವು ಮಾಡೋಣ. कि आज से हम लोग ಈಗಿಂದ ಮೊದಲು हम प्रभु के लिए जिएंगे, ದೇವರಿಗಾಗಿ ನಾವು प्रभु से ಜೀವಿಸೋಣ. प्रोटेक्शन लेंगे, ದೇವರ ಒಂದು ರಕ್ಷಣೆ ಪಡೆದುಕೊಳ್ಳೋಣ. और प्रभु से हम लोग सूचना लेंगे, ದೇವರಿಂದ ಒಂದು ಸೂಚನೆ ಪಡೆದುಕೊಳ್ಳೋಣ. प्रभु से हम आशीष लेंगे, ದೇವರಿಂದ ಒಂದು ಆಶೀರ್ವಾದನ सब ಪಡೆದುಕೊಳ್ಳೋಣ. प्रकार का आशीर्वाद ಎಲ್ಲ ತರವಾದ ಆಶೀರ್ವಾದ हमारे परिवार में रहे। ನಮ್ಮ ಮನೆಯಲ್ಲಿ ಇರಬೇಕು. हम झूठ और झूठ का कारण नहीं बनेंगे, ನಾವು ಸುಳ್ಳಿನ ಕಾರಣಕ್ಕೆ ಆಗಬಾರದು. हम प्रभु के राज्य के लिए, ನಾವು ದೇವರ ರಾಜ್ಯಕ್ಕಾಗಿ. जैसे उस स्त्रियों ने कुछ ना कुछ किया, ನೋಡಿ ಹೇಗೆ ಆ ಸ್ತ್ರೀ ಏನಾದ್ರೂ ದೇವರಿಗಾಗಿ ಮಾಡಿದಳು, वैसा हम भी कुछ करेंगे। ಹಾಗೆ ನಾವು ಕೂಡ ಮಾಡುವಂತ. Thank you Jesus। ಥ್ಯಾಂಕ್ ಯು ಲಾರ್ಡ್. 2 मिनट अपने आप के लिए प्रार्थना कीजिए। ಎಲ್ಲರೂ 2 ನಿಮಿಷಗಳ ಕಾಲ और ನೀವಾಗಿ निर्णय ನೀವು लीजिए। ಪ್ರಾರ್ಥನೆ ಮಾಡಿಕೊಳ್ಳೋಣ. कल का दिन गया गया, ಇಂದಿನ ದಿನ ನಡೆದೋಯ್ತು, ನಿನ್ನೆ लेकिन ನಡೆದೋಯ್ತು. आज से, ಆದ್ರೆ ಇವತ್ತು अभी से ಈಗಲೇ I will do something for Lord, ನಾನು ದೇವರಿಗಾಗಿ ಏನಾದ್ರೂ ಮಾಡುತ್ತೇನೆ. I will do some for church, ಸಭೆಗಾಗಿ ನಾನು ಏನಾದ್ರೂ ಮಾಡುತ್ತೇನೆ. I will do something for my neighbors, ನನ್ನಗಾಗಿ ನನ್ನ ಪಕ್ಕದವರಿಗಾಗಿ ಏನಾದ್ರೂ ಮಾಡುತ್ತೇನೆ. I will do something for my relatives, ನನ್ನ ಬಂಧುಗಳಿಗಾಗಿ ಏನಾದ್ರೂ ನಾನು ಮಾಡುತ್ತೇನೆ. I will do something for the God's word expandation. ದೇವರ ರಾಜ್ಯ ಬೆಳವಣಿಗೆಗಾಗಿ ಏನಾದ್ರೂ ನಾನು ಮಾಡುತ್ತೇನೆ. Hallelujah. Hallelujah. Lord forgive me Lord, ದೇವರೇ ನನ್ನ ಕ್ಷಮಿಸು. I have lost so many chances Lord, ದೇವರೇ ನಾನು ಎಷ್ಟೋ ಅವಕಾಶ ಕಳ್ಕೊಂಡಿದ್ದೇನೆ. I have lost so many chances Lord, ದೇವರೇ ಎಷ್ಟೋ ಅವಕಾಶಗಳು ಕಳ್ಕೊಂಡಿದ್ದೀನಿ ನಾನು. so many chances Lord, ಬಹಳ ಅವಕಾಶಗಳು ಕರ್ತನೆ. forgive me Lord. ದೇವರೇ ನನ್ನ ಕ್ಷಮಿಸು. Once again, ಮತ್ತೊಂದು ಸಾರಿ, once again Lord, ಮತ್ತೊಂದು ಸಾರಿ I come to your feet Lord, ದೇವರೇ ಮತ್ತೆ ತಿರುಗಿ ಅದನ್ನು ಮುಂದುವರಿಸುವ ಹಾಗೆ help us Lord, ದೇವರೇ ನನಗೆ ಸಹಾಯ ಮಾಡು. walk according to your words Lord, ದೇವರೇ ನಿನ್ನ ವಿಷಯದ ವಾಕ್ಯದಲ್ಲಿ ನಡೆಯುವಂತೆ so I can fulfill your desire Lord. ನಾನು ನಿನ್ನ ಉದ್ದೇಶಗಳನ್ನ ಪರಿಪೂರ್ಣ What desire you has in our mind Lord, ದೇವರೇ ನನ್ನ ಮನಸ್ಸುಗಳನ್ನ ನೀನು ಶುದ್ಧಪಡಿಸು. what desire Lord ದೇವರೇ ನಿನ್ನ ಉದ್ದೇಶ ಏನು, ನಿನ್ನ ಆಸೆ ಏನು in our life ನನ್ನ ಜೀವನದಲ್ಲಿ we have to fulfill Lord, ನಾವು ಅದನ್ನ ಮಾಡಿ ಮುಗಿಸಬೇಕಪ್ಪ. help us Lord, ದೇವರೇ ಸಹಾಯ ಮಾಡು. Holy Spirit ಓ ಪವಿತ್ರಾತ್ಮನೇ, touch us Lord, ಓ ದೇವರೇ ನಮ್ಮನ್ನ ಮುಟ್ಟು, touch us Lord, ನಮ್ಮನ್ನ ಮುಟ್ಟು ಕರ್ತನೆ, touch us Lord, ನಮ್ಮನ್ನ ಮುಟ್ಟು ದೇವರೇ, oh touch us ನಮ್ಮನ್ನ Lord. ಸ್ಪರ್ಶಿಸು. I have to give pure time to you Lord, ದೇವರೇ ನನಗೆ ಒಳ್ಳೆ ಸಮಯವನ್ನು ನಿನಗೆ ಕೊಡಬೇಕು. I have to give pure time Lord, ದೇವರೇ ಶುದ್ಧವಾದ ಸಮಯವನ್ನು ನಾನು ನಿನಗೆ ಕೊಡಬೇಕಪ್ಪ. मैं तुझे उत्तम समय देऊं प्रभु, ದೇವರೇ ನಾನು ಉತ್ಕೃಷ್ಟ ಸಮಯ ನಾನು ನಿನಗೆ ಕೊಡ್ಬೇಕು. what I promised to you Lord I have to fulfill that also Lord, ದೇವರೇ ಏನೆಲ್ಲ ನಾನು ಪ್ರಾಮಿಸ್ ಮಾಡಿದ್ರೆ ಅದನ್ನ ನಾನು ಮಾಡಿ ಮುಗಿಸಬೇಕಪ್ಪ. help us oh Lord, ದೇವರೇ ನನಗೆ ಸಹಾಯ ಮಾಡು. forgive me Lord, ದೇವರೇ ನಮ್ಮನ್ನ ಕ್ಷಮಿಸು. forgive me Lord, ನಮ್ಮನ್ನ ಕ್ಷಮಿಸು. from today onwards, ದೇವರೇ ಈ ದಿನ ಮೊದಲುಗೊಂಡು, from today onwards ದೇವರೇ ಈ ದಿನ ಮೊದಲುಗೊಂಡು I want to fulfill your desire ದೇವರೇ Lord, ನಿನ್ನ ಉದ್ದೇಶ ಆಸೆಗಳನ್ನ ನೆರವೇರಿಸ್ತೇನೆ ಸ್ವಾಮಿ. before I fulfill your desire ದೇವರೇ ನಿನ್ನ ಉದ್ದೇಶಗಳನ್ನ ನೆರವೇರಿಸಕ್ಕಿಂತ ಮುಂಚೆ I don't want to die Lord, ದೇವರೇ ನಾನು ಸಾಯಬಾರದು I ಕರ್ತನೆ. don't want to die Lord, ನಾನು ಸಾಯಲೇಬಾರದಪ್ಪ. use us Lord, ದೇವರೇ ಸಹಾಯ ಮಾಡು. use my mind, ದೇವರೇ ನಮ್ಮ ಮನಸ್ಸನ್ನ ಉಪಯೋಗಿಸು. use my money Lord, ನನ್ನ ಹಣವನ್ನು ಉಪಯೋಗಿಸು. use whatever I have Lord, ದೇವರೇ ನನಗೆ ಏನೆಲ್ಲ ಇದೆ ಎಲ್ಲವನ್ನ ನೀನು ಉಪಯೋಗಿಸು. use for your glory Lord, ದೇವರೇ ನಿನ್ನ ಮಹಿಮೆಗಾಗಿ ಉಪಯೋಗಿಸು. help us Lord, ದೇವರೇ ಸಹಾಯ ಮಾಡು. protect us Lord, ದೇವರೇ ನಮಗೆ ಕಾಪಾಡು ಸ್ವಾಮಿ. send your fresh anointing to us Lord, ದೇವರೇ ನಿನ್ನ ಉತ್ಕೃಷ್ಟವಾದ ಅಭಿಷೇಕವನ್ನು ಸುರಿಸಪ್ಪ. bless us Lord, ದೇವರೇ ನಮ್ಮನ್ನು ಆಶೀರ್ವದಿಸು. bless us Lord, ಆಶೀರ್ವದಿಸು. give our full life to us Lord, ದೇವರೇ ನಮ್ಮ ಎಲ್ಲ ಜೀವಿತ ನಮಗೆ ಅನುಗ್ರಹಿಸಪ್ಪ. full life, ದೇವರೇ ಸಂಪೂರ್ಣ ಜೀವಿತ ನಮಗೆ ಕೊಡಿಸು. yes Lord, ಹೌದು ಯೇಸುವೇ, help us Lord, ದೇವರೇ ಸಹಾಯ ಮಾಡು. give us Lord, ಕರ್ತನೆ ಕೊಡು ಸ್ವಾಮಿ. give us knowledge and wisdom, ದೇವರೇ ಕರ್ತನೆ ವಿವೇಕ ಜ್ಞಾನವನ್ನು ನಮಗೆ ಕೊಡು ಸ್ವಾಮಿ. so we have to walk according to your word Lord. ದೇವರೇ ನಿನ್ನ ವಾಕ್ಯದ ಹಾಗೆ ನಾವು ನಡೆಯಬೇಕೇಸಪ್ಪ. Thank you Jesus, ಯೇಸುವೇ ನಿನಗೆ thank you Holy Spirit, ವಂದನೆ ಪವಿತ್ರ ಆತ್ಮ. thank you Father. ವಂದನೆ ತಂದೆಯೇ. Thus you pray 1 minute.
ಎಲ್ಲರೂ ಪ್ರಾರ್ಥನೆ ಮಾಡುವ ಒಂದು ಊರಬ ಸಮಯ. ಶಂದಾರಿ ಕೆಂದರೆ ಎಲ್ಲರೂ ಲೆ 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 ಬೆ ಪ್ರಾರ್ಥನೆ ಶಖಂದೋರೋ ಮಾಡೋಣ. ಲೋ ಲೋ ಎಲ್ಲರೂ ಲೋ. ಪ್ರಾರ್ಥಿಸೋಣ. ಊರಬ ಶಂದಾರಿ ಕೆಂದರೆ ಲೆ 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 ಬೆ ಶಖಂದೋರೋ ಲೋ ಲೋ. ಊರಬ ಶಮಾರಿ ಕೆರೆ ಲೆ 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 ಬೆ. ಊರೆಬ ಶಖಾರಿ ಲೆ 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 ಬೆ. Forgive me Lord, forgive me Lord, forgive me Lord, forgive me ಯೇಸುವೇ Lord. ನಮ್ಮನ್ನು Forgive me ಕ್ಷಮಿಸು Lord, ಕರ್ತನೇ. forgive me Lord, forgive ಅನೇಕ me Lord. ಸಂದರ್ಭಗಳು ನಮಗೆ Jesus cleanse us, cleanse us by ಆದರೆ your ಎಷ್ಟೋ blood, O ಅವಕಾಶಗಳು Lord. ನಾವು Oh, ಕಳೆದುಕೊಂಡಿದ್ದೇವೆ cleanse us ಪ್ರಿಯರೇ. by your blood, O Lord. ಆ Cleanse us ಅವಕಾಶಗಳನ್ನು by your ಮತ್ತೆ blood, O ದೇವರು ನಮ್ಮ Lord. ಜೀವಿತದಲ್ಲಿ ತರುವ Uribasha ಹಾಗೆ khandiri le 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 ದೇವರೇ le le. ನನ್ನನ್ನು ಕ್ಷಮಿಸಪ್ಪ. Lord, thank you, ಮತ್ತೊಂದು Jesus. ಅವಕಾಶ ಕೊಡಿ ಸ್ವಾಮಿ. Thank you, ನಿನ್ನ Jesus. ಸೇವೆಗಾಗಿ ಸಹಾಯ Thank you, ಮಾಡೋದಕ್ಕೋಸ್ಕರ ಕರ್ತನೇ. Jesus. Thank you, Holy Spirit. Thank you, ದೇವರೇ, Holy Spirit. ಮತ್ತೊಂದು ಅವಕಾಶ ಕೊಡಿ Guide us ಸ್ವಾಮಿ. and lead us, Lord. ದೇವರೇ ನಮಗೆ ಮಾರ್ಗ ತೋರಿಸು ಸ್ವಾಮಿ. In Jesus' name. ಯೇಸುವಿನ ನಾಮದಲ್ಲಿ Amen. ಆಮೆನ್ ಆಮೆನ್.